ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನು ಹೇಳ್ತಿದ್ರು, ಸಂಗಮ ಯುಗದಲ್ಲಿ ತಂದೆ ಮತ್ತು ಮಕ್ಕಳು ಇಬ್ಬರೂ ಸೇರಿಬಿಟ್ಟು ವಿಶ್ವ ಪರಿವರ್ತನೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆದರೆ ಮಕ್ಕಳಿಗೆ ಹೆಚ್ಚಿನ ಪೂಜನೆ ಹೇಳುವಂಥದ್ದು ಆಗತ್ತೆ, ಪೂಜೆ ಆಗತ್ತೆ, ಗೌರವ ಸಿಗತ್ತೆ. ತಂದೆಗೆ ಬರೀ ಲಿಂಗದ ರೂಪದಲ್ಲಿ ಪೂಜೆ ಆದರೆ ಮಕ್ಕಳಿಗೆ ಅವರ ಶರೀರದ ಪೂಜೆನೂ ಕೂಡ ಆಗತ್ತೆ. ಲಿಂಗ ಅಂತಂದ್ರೆ ಆತ್ಮಸ್ವರೂಪಿ. ಶಿವಬಾಬಾ ಅವರನ್ನ ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ, ಮಕ್ಕಳನ್ನ ಸಾಲಿಗ್ರಾಮದ ರೂಪದಲ್ಲಿ ಪೂಜೆ ಮಾಡ್ತಾರೆ. ಆದರೆ ಮಕ್ಕಳ ಶರೀರವನ್ನು ಕೂಡ ಕೃಷ್ಣನ ರೂಪದಲ್ಲಿ, ವಿಷ್ಣುವಿನ ರೂಪದಲ್ಲಿ, ಲಕ್ಷ್ಮಿ, ರಾಮ, ಸೀತೆಯ ರೂಪದಲ್ಲೂ ಕೂಡ ಏನಾಗ್ತದೆ, ಪೂಜೆ ಮಾಡಲಾಗ್ತದೆ. ಅದಕ್ಕಾಗಿ ನೀವು ತಂದೆಯ ತಲೆಯ ಮೇಲಿನ ಒಂದು ಕಿರೀಟ, ನನಗಿಂತ ನೀವು ಶ್ರೇಷ್ಠರು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದರ ವಾಸ್ತವಿಕತೆ ಏನು ಅಂತಂದ್ರೆ, ಆ ರೀತಿ ನಮ್ಮನ್ನು ಯೋಗ್ಯ ಮಾಡಿದ್ಯಾರು? ಬಾಬಾನೇ ಅಲ್ವಾ? ಅಂದಮೇಲೆ ಆ ಪೂಜೆಗೂ ಕೂಡ ಯಾರು ಯೋಗ್ಯರಾಗ್ತಾರೆ? ಬಾಬಾನೇ ಯೋಗ್ಯರಾಗ್ತಾರಲ್ವಾ? ಆ ವಿಷಯ ನಮ್ಗೇನಾಗಿರ್ಬೇಕು, ಗೊತ್ತಿರಬೇಕು. देखो, बच्चों की पूजा डबल रूप में होती है, बाप की पूजा एक रूप में होती है। तो बच्चे बाप से भी बाप द्वारा आगे जाते हैं, इसलिए बाप बच्चों के पुरुषार्थ को देख खुश है. ಯಾರು ಆರ್ತಿ ಯೋಗ್ಯರಾಗಿರ್ತಾರೋ ಅವರಿಗೇನಾಗ್ತದೆ, ಪೂಜೆ ಆಗ್ತದಂತೆ. ಅದಕ್ಕಾಗಿ ಅದಕ್ಕೆ ಯೋಗ್ಯರಾಗಿರುವಂಥ ಮಕ್ಕಳ ಪುರುಷಾರ್ಥವನ್ನ ನೋಡಿ ಬಾಬಾ ಏನಾಗ್ತಿದಾರಂತೆ, ತುಂಬ ಖುಷಿ ಪಡ್ತಾ ಇದ್ದಾರೆ. ಅದೇ ಪುರುಷಾರ್ಥ ಅಂತಂದ್ರೆ ಏನು? ಪುರುಷಾರ್ಥ ಅಂತಂದ್ರೆ ನಾನು ಆತ್ಮನ ಅರ್ಥ ಪುರುಷ ಅರ್ಥ. ಅಂದ್ರೆ ಆತ್ಮಿಕ ಸಂಪಾದನೆ. ಆತ್ಮಿಕ ಸಂಪಾದನೆ. ಆತ್ಮದ ಸ್ವಚ್ಛತೆ, ಆತ್ಮವನ್ನು ಸುಂದರ ಮಾಡುವಂಥದ್ದು, ಆತ್ಮಿಕ ಸಂಪಾದನೆ, ಆತ್ಮಿಕ ಶಕ್ತಿಗಳ ದಾನ ಮಾಡುವಂಥದ್ದು, ಆತ್ಮದ ಸಂಪಾದನೆ ಮೂಲಕ ಬೇರೆಯವರ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಲಿಕ್ಕೆ ನಿಮಿತ್ತರಾಗುವಂಥದ್ದು. ಇದಕ್ಕೆ ನಾವು ಹೆಚ್ಚಿನ ಗಮನವನ್ನ ನಾವು ಕೊಡಬೇಕಾಗ್ತದೆ. ಆದ್ರೆ ನಾವು ಯಾವ್ದು ಗಮನ ಕೊಡ್ತಿದ್ದೀವಿ ಇವತ್ತು? ಶರೀರದ ಸ್ವಚ್ಛತೆ, ಶರೀರವನ್ನು ಸುಂದರ ಮಾಡುವಂಥದ್ದು, ಶರೀರದ ಸಂಪಾದನೆ, ಶರೀರಕ್ಕೆ ಬೇಕಾಗಿರುವಂಥ ಸಾಧನಗಳು, ಶೃಂಗಾರವರ್ಧಕ ಸಾಧನಗಳು, ಇದಕ್ಕೆ ನಾವೇನ್ ಮಾಡ್ತಿದ್ದೀವಿ? ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದೀವಿ. ಅದ್ರ ಬಾಬನಿಗೆ ಯಾರಿಷ್ಟ ಅಂತೆ? ಯಾರಿಷ್ಟ? ಆತ್ಮಿಕ ಸಂಭಾಷಣೆಯನ್ನು ಯಾರು ಮಾಡ್ತಾರೋ, ಆತ್ಮಿಕ ಸಂಪಾದನೆ ಮಾಡ್ತಾರೋ, ಆತ್ಮದ ಶಕ್ತಿಯನ್ನ ಬೇರೆಯವರಿಗೆ ವ್ಯಾಪಾರವನ್ನ ಮಾಡ್ತಾರೋ ಅವರು ಬಾಬನಿಗೆ ತುಂಬಾ ಇಷ್ಟ. ನಂಬರ್ ವಾರ್ ತೋ ಹೈ, ಲೇಕಿನ್ ಪುರುಷಾರ್ಥ ಕಾ ಲಕ್ಷ್ಯ ಆಗೆ ಬಢಾ ರಹೆ. ಎಲ್ಲರೂ ಒಂದೇ ರೀತಿ ಇಲ್ಲ, ಎಲ್ಲರೂ ಒಂದೇ ರೀತಿ ಸಂಪಾದನೆ ಮಾಡ್ತಾ ಇಲ್ಲ. ಆದ್ರೆ ಎಷ್ಟು ನೀವು ತೀವ್ರ ಪುರುಷಾರ್ಥ ಮಾಡ್ತೀರೋ ಅಷ್ಟೇನಾಗ್ತಾ ಹೋಗ್ತದೆ, ನೀವು ಮುಂದಿನ ನಂಬರನ್ನ ತೆಗೆದುಕೊಳ್ತೀರಾ. ತೀವ್ರ ಪುರುಷಾರ್ಥ ಅಂತಂದ್ರೆ ಏನು? 8 ಗಂಟೆ 10 ಗಂಟೆ ನಾನು ಯೋಗದಲ್ಲಿ ಕೂತ್ಕೊಳ್ಳೋದಾ? ತೀವ್ರತೆ ಅಂತಂದ್ರೆ ಯಾವ ರೀತಿ? ಕಂಟಿನ್ಯೂಸ್ ಆಗಿ ಬಾಬಾ ಮುರಳಿ ಕೇಳ್ತಾ ಇರೋದಾ? ಕ್ಲಾಸಸ್ಗಳನ್ನು ಕೇಳ್ತಾ ಇರೋದಾ? ಏನು? ನಿಮ್ಮ ಮನಸ್ಸನ್ನ ಹೆಚ್ಚಿನ ಸಮಯ ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಏನ್ ಮಾಡುವಂಥದ್ದು? ಬಾಬನಲ್ಲಿ ಇಡುವಂಥದ್ದು. ಓಕೆ, ಕೇಳ್ತಾ ಇದೆಯಾ ಕರೆಕ್ಟ್ ಆಗಿ? ಹೇಳ್ತಾ ಇದ್ದೇನ? ಯಾಕಂದ್ರೆ ಯಾರ್ದು ರೆಸ್ಪಾನ್ಸ್ ಇಲ್ಲ. ನೀವು ಮಾತಾಡ್ತಾ ಇದಕ್ಕೆ ಇಂಟರ್ನೆಟ್ ಕರೆಕ್ಟ್ ಆಗಿದೆ ಅಂತ ಗೊತ್ತಾಗತ್ತೆ, ಸರಿನಾ? ಓಕೆ, ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ತೀವ್ರ ಪುರುಷಾರ್ಥ ಅಂತಂದ್ರೆ ಆತ್ಮೀಯ. ಓಕೆ, ನೀವು ಸಾಧಾರಣ ಪುರುಷಾರ್ಥ ಮಾಡ್ತಿದ್ರು, ತೀವ್ರ ಮಾಡ್ತಿದ್ರು ಅಂತ ಹೆಂಗ್ ಗೊತ್ತಾಗ್ತದೆ? ಹೇಗೆ ಗೊತ್ತಾಗತ್ತೆ?
ಹಗುರತೆ ಖುಷಿ ಹಾ, ನಿಮ್ಮಲ್ಲಿ ತೀವ್ರ ರೂಪದಲ್ಲಿ ಆತ್ಮಿಕ ಸ್ಥಿತಿಲಿ ಇಂಪ್ರೂವ್ಮೆಂಟ್ಸ್ ಬರ್ತಾ ಇದೆ ಅಂತಂದ್ರೆ ನೀವೇನ್ ಮಾಡ್ತಿದ್ರಿ? ತೀವ್ರ ಮಾಡ್ತಿದ್ರಿ ಅಂತ. ಓವರ್ ಟೈಮ್ ಮಾಡ್ತಿದ್ರ ಲೌಕಿಕದಲ್ಲಿ ಅಂತ ಹೆಚ್ಚಿಗೆ ಸಂಬಳ ಬರ್ತದೋ ಬರಲ್ವೋ? ಬರುತ್ತೆ. ಹೆಚ್ಚಿಗೆ ಕೆಲಸ ಮಾಡಿದಾಗ ಲಾಭನೂ ಜಾಸ್ತಿ ಬರ್ತದೆ, ಕಮಿಷನ್ ಜಾಸ್ತಿ ಬರ್ತದೆ, ಅವಾಗ ಖುಷಿ ಆಗತ್ತಲ್ವಾ? ಹೌದು. ಎಕ್ಸಾಮ್ ಹತ್ರ ಬಂತು ಅಂದ್ರೆ ಮಕ್ಳು ಏನ್ ಮಾಡ್ತಾರೆ? ಓದೋದನ್ನ ತೀವ್ರ ಮಾಡ್ತಾರೆ ಅಲ್ವಾ? ಹಬ್ಬ ಬಂತು ಅಂದ್ರೆ ಮಾತೆಯವ್ರು ಏನ್ ಮಾಡ್ತಾರೆ? ಮನೆಯಲ್ಲಿ ಸ್ವಚ್ಛತೆ ಮನೆ ಕ್ಲೀನಿಂಗ್ ಅನ್ನ ತೀವ್ರ ಮಾಡ್ತಾರೆ ಅಲ್ವಾ? ಓಕೆ, ಶಾರೀರಿಕ ಕಾಯಿಲೆ ಜಾಸ್ತಿ ಬಂದಾಗ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಮಾಡ್ತಾರೆ. ಆ ರೆಸ್ಟ್ ಮಾಡ್ತಾರೆ ಅಣ್ಣ. ಪಥ್ಯ, ವಿಶ್ರಾಂತಿ, ಶರೀರದ ಆರೈಕೆ, ಅದಕ್ಕೆ ಮೆಡಿಸಿನ್ ಕೊಡೋದು, ಅದ ಕಡೆಗೆ ಏನ್ ಮಾಡ್ತಾರೆ? ಹೆಚ್ಚಿನ ಗಮನವನ್ನ. ಕೊಡ್ತಾರೆ. ಹಾಗೆ ಈಗ ನಾವು ಯಾವ್ದ ಕಡೆ ಗಮನ ಕೊಡಬೇಕು? ಆತ್ಮದ ಕಡೆ. ಪುರುಷ ಅರ್ಥ, ಆತ್ಮದ ಸ್ವಚ್ಛತೆ. ಓಕೆ, ಆದ್ರೆ ನಾವು ಬಾಬನ ಹತ್ರ ಹೋಗ್ಬಿಟ್ಟು ಕೇಳೋದು ಯಾವ್ದನ್ನ ಕೇಳ್ತೀವಿ? ಬಾಬಾ, ಶರೀರ ಪಕ್ಕದ ಊರ್ನವ್ರು ಸ್ವಂತ ಸೆಂಟರ್ ಮಾಡಿಬಿಟ್ಟಿದ್ದಾರೆ, ನಮಗೂ ಕೂಡ ಏನ್ ಮಾಡಿ ಸ್ವಂತ ಸೆಂಟರ್ ಕೊಡಿ. ಆ ಸೆಂಟರ್ ನಲ್ಲಿ ಕಾರ್ ಇದೆ, ನಮಗೂ ಕೂಡ ಕಾರು ಬೇಕು. ನಮ್ಮಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಗಳು ಬರ್ತಿದ್ದಾರೆ? ಎಷ್ಟು ಜನರಿಗೆ ನಾವು ಚೇಂಜ್ ಮಾಡಿದೀವಿ? ಎಷ್ಟು ವಿದ್ಯಾರ್ಥಿಗಳು ಬರ್ತಿದ್ದಾರೆ? ಅದನ್ನ ನಾವೇನ್ ಮಾಡಲ್ಲ, ಚೆಕ್ ಮಾಡಲ್ಲ. ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ವಿದ್ಯಾರ್ಥಿಗಳು ರೆಡಿ ಆಗ್ಬೇಕು, ಕಾರ್ ಕೊಡ್ಲಿಕ್ಕೆ ವಿದ್ಯಾರ್ಥಿಗಳು ರೆಡಿ ಆಗ್ಬೇಕು, ಹೊರತು ನೀವು ಹೋಗ್ಬಿಟ್ಟು ಏನ್ ಮಾಡೋದಲ್ಲ, ಕೇಳೋದಲ್ಲ. ಆ ಲೆವೆಲ್ಗೆ ಬಂದಾಗ, ಆ ಯೋಗ್ಯತೆ ಬಂದಾಗ ಬಾಬಾ ನಿಮ್ಗೆ ಏನ್ ಮಾಡ್ತಾರೆ? ಕೊಡಿಸ್ತಾರೆ. ಅದ್ರ ಹಿಂದ್ಗಡೆಗೆ ನಾವು ಹೋಗ್ಬಾರ್ದು. ನಮ್ಮ ಗಮನ ಎಲ್ಲಿರ್ಬೇಕು? ಸದಾಕಾಲ ವಿಶ್ವ ಪರಿವರ್ತನೆ ಕಡೆಗೆ ಹೋಗ್ಬೇಕು. ಗೊತ್ತಿರ್ಲಿ ಆದ್ಮೇಲೆ ಎಷ್ಟು ಸಾಧನಗಳು ಜಾಸ್ತಿ ಆಗ್ತಾವೋ ಅಷ್ಟು ಸಮಸ್ಯೆಯನ್ನು ನೀವೇನ್ ಮಾಡ್ದಂಗಾಯ್ತು? ಆಹ್ವಾನ ಮಾಡ್ದಂಗಾಯ್ತು ಅಲ್ವಾ? ಕಾರ್ ಬಂತು ಅಂದ್ಮೇಲೆ ಅದಕ್ಕೆ ಪೆಟ್ರೋಲ್ ತುಂಬಬೇಕು, ಅದಕ್ಕೆ ಹಣ ಬೇಕು, ಇನ್ಸೂರೆನ್ಸ್ ತುಂಬಬೇಕು, ಎಲ್ಲಾದ್ರೂ ಹಾಳಾಗಿ ನಿಲ್ತು ಅಂತಂದ್ರೆ ಅದ್ರ ಕಡೆ ಓಡ್ಬೇಕು, ಆಕ್ಸಿಡೆಂಟ್ ಆಯ್ತು ಅದ್ರ ಜವಾಬ್ದಾರಿ ಅಲ್ವಾ? ಕಾರ್ ಬಂತು ಅಕ್ಷರ ನಮ್ಗೇನಾಗತ್ತೆ, ಬಸ್ಸಲ್ಲಿ ಹೋಗ್ಲಿಕ್ಕೆ ಮನ್ಸೇ ಬರೋದಿಲ್ಲ, ಪ್ರಾಕ್ಟೀಸ್ ಆಗ್ಬಿಟ್ಟಿರ್ತದೆ ಅಲ್ವಾ? ಇದೆಲ್ಲ ಸಮಸ್ಯೆಗಳೇನಾಗ್ತವೆ, ಬರ್ತಾವೆ. ಅದಕ್ಕಾಗಿ ಓಕೆ, ಬಾಬಾ ಹೇಳ್ತಾರೆ ಸ್ಥೂಲ ಸಾಧನವನ್ನ ಉಪಯೋಗ ಮಾಡಬೇಡಿ ಅಂತ ಹೇಳೋದಿಲ್ಲ, ಅದ ಮೇಲೆ ಡಿಪೆಂಡ್ ಆಗಿ ಇರಬಾರ್ದು. ಸದಾ ಕಾಲ ನಾವೇನ್ ಮಾಡ್ಬೇಕು? ಪುರುಷಾರ್ಥವನ್ನ ಮಾಡಿ ಬೇರೆಯವರ ಸಮಸ್ಯೆನ ಪರಿಹಾರ ಮಾಡಬೇಕು, ಒಳಗಡೆ ಗಮನ ಕೊಡಬೇಕೇ ಹೊರತು ಅಲ್ಲಿ ಸ್ವಾರ್ಥ, ಇಂದ್ರಿಯ ಸುಖ, ಆಸಕ್ತಿ ನಿಮಗೆ ಹೆಚ್ಚಿಗೆ ಇರಕೂಡದು. ಈ ಪುರುಷಾರ್ಥ ನಿಮ್ಮನ್ನೇನ್ ಮಾಡ್ತಾ ಇದೆ? ಮುಂದುವರಿಸ್ತಾ ಇದೆ. आज अमृत वेले चारों ओर के बच्चों में एक बात जो ज्ञान का फाउंडेशन है वह देखा. ಇವತ್ತು ಅಮೃತ ವೇಳೆಯಿಂದ ನಾಲ್ಕು ಕಡೆ ಮಕ್ಕಳ ಒಂದು ಮಾತನ್ನ, ಯಾವ್ದದು? ಜ್ಞಾನಕ್ಕೆ ಫೌಂಡೇಶನ್ ಅಂತ, ಅದನ್ನ ನೋಡಿದ್ರಂತ. ಯಾವ್ದು ಬಾಬಾ ನೋಡಿರ್ಬೋದು, ಚೆಕ್ ಮಾಡಿರ್ಬೋದು? ಯಾವ ಮಾತು? ಮನುಷ್ಯನ ಎಷ್ಟೊತ್ತು ನನ್ನ ಹತ್ರ ಇಟ್ಟಿದ್ರು ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾರೆ. ಆಮೇಲೆ ಮತ್ತೆ ಫೌಂಡೇಶನ್ ಹೇ ನಿಶ್ಚಯ. ಫೌಂಡೇಶನ್ ಯಾವ್ದಂತೆ? ನಿಶ್ಚಯ. ನಿಷ್ಠೆ ಯಾರ ಮೇಲೆ? ತಂದೆ ಮೇಲೆ. 4 ಸಬ್ಜೆಕ್ಟ್ ಮೇಲೆ. ನಿಶ್ಚಯ ಇವರೇ ಶಿವಬಾಬಾನ? ಡೌಟ್ ಬರ್ತಾ ಇದೆಯಪ್ಪ. ಯಾಕೆ ಹೇಳಿ? ಡೌಟ್ ಯಾಕೆ ಬರ್ತದಲ್ಲಿ? ಪ್ರೀತಿ ಕಡಿಮೆ. ನೀವ್ ಹೇಳಿದ ಬಾಬಾ ಮಾಡಿಕೊಟ್ಟಿಲ್ಲ ಅಂದ ತಕ್ಷಣದಲ್ಲಿ ಡೌಟ್, ಇವ್ರು ಶಿವಬಾಬಾ ಹೌದೋ ಅಲ್ವೋ ಅಲ್ಲ? ನಂಬರ್ 1 ಡೌಟ್. ಎರಡನೇದು ಡೌಟ್, ಯಾವಾಗ ಶಿವಬಾಬನ ಮಗು ಆಗ್ಬಿಡ್ತೀವೋ ಸಮಸ್ಯೆಗಳು ಮೊದಲಕ್ಕಿಂತ ಜಾಸ್ತಿ ಏನಾಗ್ಬಿಡ್ತವೆ? ಬಂದ್ಬಿಡ್ತವೆ. ಅವಾಗ ಏನಾಗ್ತದೆ? ಮತ್ತು ವಾಪಸ್ ಸಂಶಯ ಹೇಳೋದು ಏನಾಗತ್ತೆ? ಆರಂಭ ಆಗತ್ತೆ. ಕಾಯಿಲೆಗಳು ಬರ್ತವೆ, ಪರಿಸ್ಥಿತಿಗಳು ಬರ್ತವೆ, ವಿಘ್ನಗಳು ಬರ್ತವೆ. ಹಾಗಿದ್ರೆ ನಿಮಗೆ ಮಾತ್ರ ಬರ್ತಾ ಇದೆಯೋ, ಪ್ರಪಂಚದ ಎಲ್ಲ ಜನರಿಗೂ ಬರ್ತಾ ಇದೆಯೋ? ಎಲ್ಲರಿಗೂ ಬರ್ತಾ ಇದೆ ಅಲ್ವಾ? ನಾವೇನು ಯೋಚನೆ ಮಾಡ್ತೀವಿ? ನಾವು ಬಾಬನ ಮಗು ಆದ ತಕ್ಷಣ ಏನಾಗ್ಬಾರ್ದು? ಸಮಸ್ಯೆಗಳು ಬರಬಾರ್ದು.
ಅದಕ್ಕೆ ಬಾಬಾ ಹೇಳ್ತಾರೆ ಫಾಲೋ ಫಾದರ್. ಶಿವಬಾಬಾ ಸಿಕ್ಕಿದಾಗ ಬ್ರಹ್ಮ ಬಾಬಾ ಅವರಿಗೆ ಸ್ಥೂಲವಾದ ಸಮಸ್ಯೆಗಳು ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಜಾಸ್ತಿನೇ ಆಯ್ತು. ಓಕೆ, ಎಲ್ಲಿಂದ ಯಾವ ಕಡೆಯಿಂದ ಸಮಸ್ಯೆಗಳು ಬಂತು? ಯಜ್ಞದ ಕಡೆಯಿಂದ, ಪರಿವಾರದ ಕಡೆಯಿಂದ, ಹ್ಮ್ ಪ್ರಪಂಚದವರ ಕಡೆಯಿಂದ. ಶಾರೀರಿಕ ಕಾಯಿಲೆನೂ ಬರ್ತು, ಪವಿತ್ರತೆ ಲೆಕ್ಕದಲ್ಲಿ ಲೆಕ್ಕಾಚಾರಗಳು ಬಂತು ಅಲ್ವಾ? ಹಣಕಾಸಿನ ಸಮಸ್ಯೆ ಬಂತು, ಈಶ್ವರ್ಯ ಪರಿವಾರದ ಒಳಗಡೆನೂ ಬಂತು, ಹೊರಗಡೆಯಿಂದನೂ ಬಂತು. ಎಲ್ಲಾ ಕಡೆಯಿಂದ ಏನಾಯ್ತು? ಸಮಸ್ಯೆಗಳು ಜಾಸ್ತಿ. ಬಂತು. ಶಿವಬಾಬಾ ಸಿಗೋ ಮೊದಲು ರಾಜ ಮಹಾರಾಜರು ಕೂಡ ಬ್ರಹ್ಮ ಬಾಬನಿಗೆ ಏನ್ ಮಾಡ್ತಿದ್ರು? ಸನ್ಮಾನ ಗೌರವವನ್ನು ಕೊಡ್ತಾ ಇದ್ರು ಅಲ್ವಾ? ಶಿವಬಾಬಾ ಸಿಕ್ಕಿದ ತಕ್ಷಣ ನಾರ್ಮಲ್ ಜನನೂ ಕೂಡ ಏನ್ ಮಾಡಿದ್ರು? ಬಾಬನಿಗೆ ನಿಂದನೆ ಬೈಗುಳವನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟೆಲ್ಲ ಆಯ್ತು ಅಂತ ಬಿಟ್ಟು ಬಾಬಾ ಶಿವಬಾಬನ್ ಕೈ ಬಿಟ್ರ? ಇಲ್ಲ. ಇಲ್ಲ. ಯಾಕೆ ಬಿಡ್ಲಿಲ್ಲ? ಯಾಕೆ ಬಿಟ್ಟಿಲ್ಲ? ನಿಶ್ಚಯ. ಯಾವ ನಿಶ್ಚಯ? ಯಾವ ನಿಶ್ಚಯ? ನನ್ಗೆ ಭಗವಂತ ಇದ್ದಾರೆ ಅನ್ನೋ ನಿಶ್ಚಯ. ನೋಡಿ, ಇಲ್ಲಿ ಬಾಬಾ ಮುಂದೆ ಹೇಳ್ತಾರೆ ಯಾವ ನಿಶ್ಚಯ ಅಂತಂದ್ರೆ, ಕಹಾ ಹುವಾ ಬಿ ಹೇ ನಿಶ್ಚಯ ಬುದ್ಧಿ ವಿಜಯಂತಿ. ಏನಂತೆ? ನಿಶ್ಚಯ ಬುದ್ಧಿ ನಿಶ್ಚಯ ಬುದ್ಧಿ ವಿಜಯಂತಿ. ಅದೇ ನಿಶ್ಚಯ ಬುದ್ಧಿ ವಿಜಯಂತಿ ಅಂತ ಹೇಳಿದ್ರು ಬಾಬಾ. ನಿಶ್ಚಯ ಮನ್ ವಿಜಯಂತಿ ಅಂತ ಯಾಕೆ ಹೇಳಿಲ್ಲ? ನಿಶ್ಚಯ ಸಂಸ್ಕಾರ ವಿಜಯಂತಿ ಅಂತ ಯಾಕೆ ಹೇಳಿಲ್ಲ? ನಿಶ್ಚಯ ಧನ್ ವಿಜಯಂತಿ ಅಂತ ಯಾಕೆ ಹೇಳಿಲ್ಲ? ಯಾಕೆ ಹೇಳಿಲ್ಲ? ನಿಶ್ಚಯ ಬುದ್ಧಿ ವಿಜಯಂತಿ ಯಾಕೆ ಹೇಳಿ ನೋಡೋಣ. ಈ ಪ್ರಶ್ನೆಗೆ ಉತ್ತರ ಕೊಡಿ. ಪ್ರತಿಯೊಂದು ನಿರ್ಣಯ ಮಾಡೋದು ಬುದ್ಧಿ ಅಲ್ವಾ? ಆದ್ರಿಂದ ನಿರ್ಣಯಕ್ಕೂ ನಿಶ್ಚಯಕ್ಕೂ ಏನು ಸಂಬಂಧ? ನಿಶ್ಚಯ ಬುದ್ಧಿ ವಿಜಯಿ. ನೀವು ವಿಜಯಿ ಆಗಿದೆ ಅಂತ ಗೊತ್ತಾಗೋದು ಯಾವ್ದ್ರಿಂದಂತೆ? ಬುದ್ಧಿಯಿಂದ. ನಿಶ್ಚಯ ಏನು ಚೆನ್ನಮ್ಮಕ್ಕ? ನಿಶ್ಚಯವಾಗಿರೋದ್ರಿಂದ. ಅದರಿಂದ ತಂದೆಯ ಮೇಲೆ ತುಂಬಾ ನಿಶ್ಚಯ. ಆಮೇಲೆ ಬುದ್ಧಿ ಏನ್ ಮಾಡುತ್ತೆ? ನಿರ್ಣಯ ಮಾಡುತ್ತೆ. ನಿಶ್ಚಯ ಬುದ್ಧಿ ಅಂತ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವ್ ಯಾರು? ಆತ್ಮ. ಈ ಪ್ರಪಂಚಕ್ಕೆ ಯಾಕೆ ಬಂದಿದ್ದೀರಿ? ಪಾತ್ರ ಮಾಡಕ್ಕೆ. ಪಾತ್ರ ಮಾಡ್ಲಿಕ್ಕೆ ಅಥವಾ ಕರ್ಮ ಮಾಡ್ಲಿಕ್ಕೆ. ಹೌದಾ? ಕರ್ಮ ಮಾಡಿದ್ಮೇಲೆ ಏನ್ ಬರ್ತದೆ? ಫಲ. ಫಲ ಯಾರಿಗೆ? ಆತ್ಮನಿಗೆ. ಆಗ ಆತ್ಮನಿಗೆ ಬೇಕಾಗಿರುವಂತ ಫಲವನ್ನ ನೀವು ಯಾವ್ದ್ರಿಂದ ಅದನ್ನ ಮೆಜರ್ ಮಾಡ್ತೀರಿ? ಸರಿ ಬಂತು, ತಪ್ಪು ಬಂತು, ಸಫಲ ಆಯ್ತು, ವಿಫಲ ಆಯ್ತು, ಗೊತ್ತಾಗೋದು ಯಾವ್ದ್ರಿಂದ? ಬುದ್ಧಿಯ ಮೂಲಕ ಅಲ್ವಾ? ಇಲ್ಲಿ ಬಾಬಾ ನಮ್ಗೆ ಏನ್ ತಿಳಿಸ್ತಾರೆ ಗೊತ್ತಾ ಆತ್ಮೀಯರೇ? ಸೂಕ್ಷ್ಮವಾಗಿ ಮಕ್ಕಳೇ, ಏನೇ ಕರ್ಮವನ್ನ ನೀವು ಮಾಡಿ, ಕರೆಕ್ಟಾಗಿ ಕೇಳಿ, ಏನೇ ಕರ್ಮವನ್ನ ಮಾಡಿ, ಕರ್ಮ ಆದ ಮೇಲೆ ಕರ್ಮದ ಫಲವನ್ನ ನಿರಾಕಾರ ರೂಪದಲ್ಲಿ ಬುದ್ಧಿಯ ಮೂಲಕ ಅದನ್ನೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಏನ್ ಮಾಡ್ಬೇಕು? ಬುದ್ಧಿಯ ಮೂಲಕ ಚೆಕ್ ಮಾಡ್ಬೇಕು. ಹಂಗಂದ್ರೆ ಬುದ್ಧಿ ಮೂಲಕ ಚೆಕ್ ಮಾಡೋದು ಅಂತಂದ್ರೆ ಏನು? ಎಲ್ಲಾನು ಬುದ್ಧಿ ಮೂಲಕ ಚೆಕ್ ಮಾಡೋದು ನಾವು. ಸರಿನೋ ತಪ್ಪೋ, ಇದು ಒಳ್ಳೇದೋ ಕೆಟ್ಟದ್ದು ಅಂತ ಬುದ್ಧಿನೇ ನಿರ್ಣಯ ಮಾಡೋದು. ನಿರ್ಣಯ ನೋಡಿ, ಸರಿ ತಪ್ಪು ಮಾಡೋದಕ್ಕೆಲ್ಲ. ಇಲ್ಲಿ ಇದು ಫಲದ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಬುದ್ಧಿ ಉಪಯೋಗ ಮಾಡ್ತಿರೋದು ನಾವು. ಸರಿನಾ? ಹಾಗೆ ಬುದ್ಧಿ ಅಂತ ಯಾಕೆ ಹೇಳಿದ್ರು ಬಾಬಾ? ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಮಕ್ಕಳೇ, ನೀವು ಯಾವುದೋ ಒಂದು ಕರ್ಮವನ್ನ ಮಾಡಬೇಕಾದ್ರೆ ಯಾವುದೇ ಸ್ಥೂಲ ಸಾಧನವನ್ನ ನಿರೀಕ್ಷೆ ಮಾಡಿರಬಹುದು. ಏನ್ ಮಾಡಿರಬಹುದು? ಧನ ಬೇಕು ಅಂತ ನಿರೀಕ್ಷೆ ಮಾಡಿರಬಹುದು, ಸಾಧನ ಬೇಕು ಅಂತ ನಿರೀಕ್ಷೆ ಮಾಡಿರಬಹುದು. ಓಕೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಜಾಬ್ ಸಿಗಬೇಕು, ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂತ ನಿರೀಕ್ಷೆ ಮಾಡಿರಬಹುದು. ನಿಮ್ಮ ಕಾಯಿಲೆ ಗುಣ ಆಗ್ಬೇಕು ಅಂತ ನೀವು ನಿರೀಕ್ಷೆ ಮಾಡಿರಬಹುದು. ನಿಮ್ಗೆ ಹೊಗಳಿಕೆ ಬೇಕು, ಸನ್ಮಾನ ಬೇಕು ಅಂತ ನಿರೀಕ್ಷೆ ಮಾಡಿರಬಹುದು. ಆದರೆ ಇದೆಲ್ಲ ಸಿಗ್ತಾ ಹೋದಾಗ ನಿಮಗೆ ವಿಜಯ ಆಯ್ತು ಅಂತ ಅರ್ಥ ಅಲ್ಲ.
ಗೊತ್ತಾಯ್ತೋ ಗೊತ್ತಾಗಿಲ್ವೋ? ಗೊತ್ತಾಯ್ತೋ ಗೊತ್ತಾಗಿಲ್ವೋ? ಗೊತ್ತಾಯ್ತಣ್ಣ. ಏನ್ ಗೊತ್ತಾಯ್ತು? ಯಾವುದೇ ಸ್ಥೂಲದ ಬಗ್ಗೆ ಹ್ಮ್ ನಾವು ನಿರೀಕ್ಷೆ ಇಟ್ಕೊಳ್ತಾರೆ. ಅದು ಎಲ್ಲವೂ ಆಯ್ತು. ಸ್ಥೂಲದ ಬಗ್ಗೆ ಏನೇ ನಾವು ಬಾಬಾವರಲ್ಲಿ ಮನಸ್ಸಿಟ್ಟಾಗ ಅದ್ ಗೆಲ್ತು, ಇದ್ ಗೆಲ್ತು, ಇದು ಒಳ್ಳೇದಾಯ್ತು, ನನಗೆ ಮೊಮ್ಮಕ್ಳಿಗೆ ಒಳ್ಳೇದಾಯ್ತು, ಮದ್ವೆ ಆಯ್ತು, ಇದು ಸ್ಥೂಲದ ರೂಪದಲ್ಲಿ ಬರುತ್ತಲ್ಲ. ಹ್ಮ್ ಅದಕ್ಕೂ ನಿರಾಕಾರದಲ್ಲಿ ಬರೋದಕ್ಕೂ ವ್ಯತ್ಯಾಸ ಗೊತ್ತಾಯ್ತು. ಸರಿ. ಹ್ಮ್. ನೀವು ಚಿಕ್ಕವರಿದ್ದಾಗ ಹಳ್ಳಿಯಲ್ಲಿದ್ದಾಗ ಹೆಂಚಿನ ಮನೆ ಇತ್ತು, ನೆಲ ಮಣ್ಣಿಂದಿತ್ತು, ಸೆಗಣಿ ಸಾರಿಸ್ತಾ ಇದ್ದೆ, ಹೌದಾ? ಹೌದು. ಹಾ. ಈಗ ಸಿಟಿಗೆ ಬಂದಿದ್ದೀರಿ, ಅಪಾರ್ಟ್ಮೆಂಟ್ ತಗೊಂಡಿದ್ದೀರಿ, ಮಾರ್ಬಲ್ಸ್ ನೆಲ ಫಳ 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 ಹೊಳಿತಾ ಇದೆ, ಬೇಕಾದಷ್ಟು ಲೈಟ್ ಇದೆ. ಆವಾಗ ಚೆನ್ನಾಗಿದ್ರು, ಇವಾಗ ಚೆನ್ನಾಗಿದ್ರು? ಆವಾಗ್ಲೇ ಮಣ್ಣಿನ ನೆಲದಲ್ಲಿದ್ದಾಗ್ಲೇ ಚೆನ್ನಾಗಿದ್ದವಣ್ಣ. ಹಾಗಿದ್ರೆ ಅಪಾರ್ಟ್ಮೆಂಟ್ ನಿಮ್ಗೆ ವಿಜಯ ಕೊಡ್ತೋ ಕೊಟ್ಟಿಲ್ವೋ? ಮಣ್ಣಿನ ನೆಲದಿಂದ ನೀವು ಮಾರ್ಬಲ್ಸ್ ನೆಲಕ್ಕೆ ಬಂದಾಗ ನಿಮ್ಗೆ ವಿಜಯ ಸಿಕ್ತೋ ಸಿಕ್ಕಿಲ್ವೋ? ಸ್ಥೂಲವಾಗಿ ಸಿಕ್ತು ಅಷ್ಟೇ. ಎಲ್ಲಿ ಸಿಕ್ತು? ಕಾಯಿಲೆ ಬಂತಲ್ಲ. ಹ್ಮ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು ಬಂತೋ ಬಂದಿಲ್ವೋ? ಬಂತು. ಬತ್ತು. ಸಕ್ಕರೆ ನಾಲ್ಗೆಗೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ, ಒಳಗಡೆ ಹೋದ್ಮೇಲೆ ಶುಗರ್ ಶುಗರ್ ಅವಾಗ ವಿಜಯ ಆಯ್ತೋ ಆಗಿಲ್ವೋ? ಇಲ್ಲ. ಆಗ್ಲಿಲ್ಲ. ಆ ಕ್ಷಣದಲ್ಲಿ ನೀವು ನೋಡ್ಬೇಡಿ. ಓಕೆ, ಮದುವೆ ಆದ್ಮೇಲೆ ನಾವು ಹನಿಮೂನ್ ಹೋಗ್ಬೋದು, ಊರ್ ಸುತ್ಬೋದು, ದುಬೈಗೆ ಹೋಗ್ಬೋದು ಅಂತ ಕನ್ಸ್ ಕಂಡಿದ್ರಿ, ಹಂಗಾಯ್ತಾ? ಇಲ್ಲ. ಇಲ್ಲ ಇಲ್ಲ. ಇಲ್ಲ. ಮಕ್ಕಳು ದೊಡ್ಡವರಾದ್ಮೇಲೆ ನಮ್ಮ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರ್ತಾರೆ, ಹಂಗಾಯ್ತಾ? ಇಲ್ಲ. ಇಲ್ಲ. ಹಾಗಿದ್ರೆ ಯಾವ್ದ್ರಲ್ಲಿ ವಿಜಯ ಆಯ್ತು? ಬಾಬಾ ಹೇಳುದೇನು ಸ್ಥೂಲದ ಅಂತಂದ್ರೆ, ವಿಜಯ. ಆತ್ಮನ ಉದ್ಧಾರ, ಆತ್ಮನ ಕಲ್ಯಾಣ, ಆತ್ಮನಿಗೆ ಒಳಿತಾಗಿದ್ದು ಯಾವುದರಿಂದ? ನೀವ್ ಯಾರು? ಆತ್ಮ ತಾನೆ. ಹೌದು. ಆತ್ಮ. ಇಲ್ಲಿಗೆ ಬಟ್ಟೆಗೆ ಕಲ್ಯಾಣ ಆಗ್ಬೇಕು, ಶರೀರಕ್ಕೆ ಕಲ್ಯಾಣ ಆಗ್ಬೇಕು, ಜನರಿಗೆ ಕಲ್ಯಾಣ ಆಗ್ಬೇಕು. ಯಾರಿಗೆ ಕಲ್ಯಾಣ ಆಗ್ಬೇಕು? ಆತ್ಮನಿಗೆ ಕಲ್ಯಾಣ ಆಗ್ತದೆ. ಆಗ್ಬೇಕು. ಹಂಗಂದ್ರೆ ಆತ್ಮನಿಗೆ ಏನ್ ಬೇಕು? ಶಾಂತಿ, ಸುಖ. ಆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯನ್ನ ನಾಲ್ಗೆಯಿಂದ ಗೊತ್ತಾಗತ್ತೋ, ಕಣ್ಣಿಂದ ಗೊತ್ತಾಗತ್ತೋ, ಕಿವಿಯಿಂದ ಗೊತ್ತಾಗತ್ತೋ, ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಗೊತ್ತಾಗತ್ತೋ? ಬುದ್ಧಿಯಿಂದ ಆವಾಗ ಆ ಫಲ ಬಂದಾಗ ಬುದ್ಧಿ ಅನ್ನೋದ್ರಲ್ಲಿ ಏನ್ ಮಾಡ್ಬೇಕು? ಸ್ಥಿತ ಮಾಡಬೇಕು. ಇಡಬೇಕು. ಇಡ್ಬೇಕೋ ಬೇಡವೋ? ಇಡಬೇಕು. ನೀವು ಈಶ್ವರಿ ಸೇವೆಗೆ ಹೋದಾಗ ಕೆಲವೊಂದ್ಸಲ ಜನ ನಮಗೆ ಬಾಯಿಗೆ ಬಂದಾಗ ನಿಂದನೆ ಮಾಡಬಹುದು. ಮಾಡ್ತಾರೆ. ಶಿವಬಾಬನಿಗೂ ಮಾಡಿದ್ದಾರೆ, ಬ್ರಹ್ಮ ಬಾಬನಿಗೂ ಮಾಡಿದ್ದಾರೆ ಅಂತ ನಿಮಗೂ ಕೂಡ ಮಾಡೇ ಮಾಡ್ತಾರೆ. ಮಾಡ್ತಾರೆ. ಆವಾಗ ಅದ ಕಡೆ ನಾವು ಗಮನ ಕೊಡಬೇಕು, ಅಥವಾ ನಾನು ಮಾಡಿದ ಕರ್ಮ ಬಾಬನ ರೀತಿಯಲ್ಲಿ ಶ್ರೀಮತ ಅನುಸಾರ ಇತ್ತೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕು. ನೀವು ಲೌಕಿಕದಲ್ಲಿ ಮದುವೆ ಆದ್ರೆ ಲೌಕಿಕದವರು ನಿಮ್ಗೆ ಒಳ್ಳೆಯವರು ಅಂತ ಹೇಳ್ಬಹುದು, ಆದ್ರೆ ವಾಸ್ತವಿಕತೆ ಯಾವುದು? ಮದುವೆ ಆಗ್ಬೇಕು ಆಗ್ಬಾರ್ದು? ಆಗ್ಬಾರ್ದು. ಅಲ್ವಾ? ಹೋಟೆಲ್ ಅಲ್ಲಿ ತಿಂದ್ರೆ ನಿಮ್ಗೂ ಖುಷಿ ಆಗ್ಬಹುದು, ಬೇರೆ ತಿನ್ನಿಸಿದ್ರು ಖುಷಿ ಆಗ್ಬಹುದು, ಆದ್ರೆ ನಿಯಮದ ಅನುಸಾರ ತಿನ್ಬೇಕೋ ಬೇಡವೋ? ಬೇಡ. ತಿನ್ಬಾರ್ದು. ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಕರ್ಮ ಆದ ಮೇಲೆ ಸ್ಥೂಲವಾದ ನಿಮ್ಗೆ ಸಫಲತೆನೇ ಸಿಗಲಿ, ವಿಫಲತೆನೇ ಸಿಗಲಿ, ನಿಂದನೆ ಸಿಗಲಿ, ಸ್ತುತಿನೇ ಸಿಗಲಿ, ಆದರೆ ಏನ್ ಮಾಡ್ಬೇಕು? ಬುದ್ಧಿಯ ಮೂಲಕ ಆತ್ಮದ ಮೂಲ ಕರ್ಮದ ಫಲವನ್ನೇನ್ ಮಾಡ್ತಾ ಹೋಗಿ ಚೆಕ್ ಮಾಡ್ತಾ ಹೋಗಿ. ಆತ್ಮೀಯ ಕರ್ಮದ ಫಲ ಆತ್ಮಕ್ಕೂ ಸಿಗ್ಬಹುದು, ಶರೀರಕ್ಕೂ ಕೂಡ ಸಿಗ್ಬಹುದು, ಅದ್ರ ಮೆಜರ್ಮೆಂಟ್ ನಾವೆಲ್ಲಿ ಮಾಡ್ಬೇಕು? ಬುದ್ಧಿಯ ಮೂಲಕ ಬುದ್ಧಿಲ್ ಮಾಡ್ಬೇಕು. ಅಲ್ವಾ? ಓಕೆ, ನಿಮ್ಮತ್ತೊಂದು ದೊಡ್ಡ ಬಿಲ್ಡಿಂಗ್ ಇದೆ, ಕಾರ್ ಇದೆ, 50,000 ರೂಪಾಯಿ ಮೊಬೈಲ್ ಇದೆ, ಎಲ್ಲ ಸಾಲದ್ದು, ನೀವು ಶ್ರೀಮಂತರ ಹೌದೋ ಅಲ್ವೋ? ಇಲ್ಲ. ಅಲ್ಲ ತಾನೆ? ಹಾಗೆ ನಾವು ಪ್ರಪಂಚದಿಂದ ಎಲ್ಲವನ್ನ ಏನ್ ತಗೊಳ್ತಿದೀವಿ? ಸಾಲ ತಗೊಳ್ತಿದೀವಿ ತಾನೆ? ಹೌದು. ಯಾಕೆ? ಯಾಕೆ? ಆತ್ಮದ ನಮ್ದಲ್ಲಿ ಸಂಪಾದನೆ ಇಲ್ವಲ್ಲ, ಶರೀರದ ಸಂಪಾದನೆ ಇದೆ, ಆತ್ಮದ ಸಂಪಾದನೆ ಇಲ್ವಲ್ಲ. ಮಾಲೀಕ ಯಾರು? ಆತ್ಮ. ಆತ್ಮ. ಆದ್ಮೇಲೆ ಪಂಚತತ್ವದಿಂದ ಮನುಷ್ಯಾತ್ಮರಿಂದ ನೀವೇನ್ ತಗೊಳ್ತಾ ಇದ್ದೀರಿ ಅದೆಲ್ಲ ಇವತ್ತೇನಾಗಿದೆ? ಸಾಲ. ಅದಕ್ಕಾಗಿ ತಾನೇ ತಲೆ ಭಾರ ಇದೆ, ಸಾಧನೆ ಇದಾವೆ, ಚೆನ್ನಾಗಿರೋದು ಇದೆ, ಉಪಯೋಗ ಆಗ್ತಾ ಇದೆ, ಆದ್ರೆ ಅದು ಹಿಂದ್ಗಡೆ ಸಾಲ ಇರುವಂತ ಕಾರಣದಿಂದ ಸಾಲ, ಬಡ್ಡಿ, ಚಕ್ರಿ ಬಡ್ಡಿ, ಸುಸ್ತಿ ಬಡ್ಡಿ ಆಗ್ಬಿಟ್ಟು ಏನಾಗಿದೆ? ಜಾಸ್ತಿ ಆಗಿದೆ. ಭಾರ ಆಗ್ತದೆ. ಅದನ್ನ ಕ್ಲಿಯರ್ ಮಾಡೋದು ಹೆಂಗೆ? ಸಂಪಾದನೆ ಜಾಸ್ತಿ ಮಾಡ್ಬೇಕು. ಈಶ್ವರೀಯ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಮನಬುದ್ಧಿಯನ್ನು ಕರೆಕ್ಟ್ ಆಗಿ ಬಾಬನ ಹತ್ರ ಇಟ್ಟು
ಬಾಬಾರವರ ಸಪ್ತ ಗುಣಗಳನ್ನ ವಿಶ್ವಕ್ಕೆ ಯಾರಿಗೆ ಕೊಡಬೇಕು ಅದಕ್ಕೆ ಕೊಡಲಿಕ್ಕೆ ನಿಮಿತ್ತರಾದಾಗ ಆವಾಗ ಆತ್ಮದ ಅಕೌಂಟ್ ಅಲ್ಲಿ ಏನಾಗ್ತದೆ? ಜಮಾ ಆಗುತ್ತೆ. ಜಮಾ ಆಗ್ತದೆ. ಓಕೆ, ಆವಾಗ ಖುಷಿ ಆಗತ್ತೋ ಆಗಲ್ವೋ? ಆಗುತ್ತೆ. ಓಕೆ, ನಿಮ್ಗೊಂದು ಪ್ರಶ್ನೆ ಕರೆಕ್ಟಾಗಿ ಉತ್ತರ ಹೇಳಬೇಕು. ಹಾ, ಹ್ಮ್. ಒಂದ್ ಕಡೆಗೆ ಪ್ರೋಗ್ರಾಮ್ ಇದೆ, ಸೆಂಟರ್ ಓಪನಿಂಗ್ ಇದೆ, ಜನ ಬರ್ತಾರೆ, ಸನ್ಮಾನ ಮಾಡ್ತಾರೆ, ನಿಮ್ಗೆ ಗಿಫ್ಟ್ ಸಿಗ್ತದೆ, 36 ವೆರೈಟಿ ಊಟ ಸಿಗ್ತದೆ, ಹೋಗ್ಬಿಟ್ಟು ಈಶ್ವರಿ ಪರಿವಾರದವ್ರು ಸಿಗ್ತಾರೆ, ಮಾತಾಡಬಹುದು, ಸೆಲ್ಫಿ ತೆಗಿಬಹುದು, ಗ್ರೂಪ್ ಫೋಟೋ ತೆಗಿಬಹುದು. ಇದು ಒಂದು ಕಾರ್ಯಕ್ರಮ. ಸರಿ. ಹ್ಮ್. ಇನ್ನೊಂದು ಕಾರ್ಯಕ್ರಮ, ಅಲ್ಲಿ ನಿಮಗೆ ಅನ್ನ ರಸ ಮಜ್ಜಿಗೆ ಮಾತ್ರ, ತಪಸ್ಸು ಯೋಗ ಅಷ್ಟೇ, ಬಟ್ಟಿ ಕಾರ್ಯಕ್ರಮ. ಇನ್ನೊಂದು ಯಾವುದು? ಬಟ್ಟಿ ಕಾರ್ಯಕ್ರಮ. ನಿಮ್ಗೆ ಊರು ತಿರುಗೋದಿಲ್ಲ, ಸೆಲ್ಫಿ ತೆಗೆವಂಗಿಲ್ಲ, ಊಟ ತಿಂಡಿ ಇಲ್ಲ. ಇಲ್ಲ ಅಂತಂದ್ರೆ ಏನು? ಅನ್ನ ಸಾಂಬಾರು ಹೇಳಿ ಸರ್. ಮಜ್ಜಿಗೆ ಅಷ್ಟೇ. ಮನೆಯಲ್ಲಾದ ಪಲ್ಯನಾದ್ರೂ ಇರ್ತದೆ, ಚಪಾತಿನಾದ್ರೂ ಇರ್ತದೆ, ಮುದ್ದೆನಾದ್ರೂ ಇರ್ತದೆ, ಅಲ್ಲಿ ಅದೂ ಕೂಡ ಇಲ್ಲ. ಬೆಳಗಿನ ತಿಂಡಿಗೇನು? ಉಪ್ಪಿಟ್ಟು. ಮಧ್ಯಾಹ್ನ ಊಟಕ್ಕೇನು? ಅನ್ನ ತಿಳಿಸಾರು. ಹಾ, ಈಗ ಎರಡೂ ಕರ್ಮಕ್ಕೂ ಕೂಡ ನೀವು ಬುದ್ಧಿಯನ್ನ ಅಳವಡಿಕೆ ಮಾಡಿ. ಎರಡು ಈಶ್ವರಿ ಕಾರ್ಯನೇ. ಹ, ಮೊದಲನೇದೇನು? ಸ್ಥೂಲವಾಗಿರುವಂಥದ್ದು. ಓಕೆ, ಕಣ್ಣಿಗೆ ಕಾಣ್ತಾ ಇದೆ, ನಾಲ್ಗೆಗೆ ಸಿಗ್ತಾ ಇದೆ, ಮಾತಾಡ್ತಿದ್ದೀರಿ, ಎಲ್ಲ ನಡೀತಾ ಇದೆ. ಎರಡನ್ನೂ ಕರ್ಮವನ್ನ ನೀವು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಾಡಿದಾಗ, ಬುದ್ಧಿಯನ್ನ ಅಳವಡಿಕೆ ಮಾಡಿದಾಗ ಆತ್ಮ ಖುಷಿ ಆಗೋದು ಯಾವುದರಲ್ಲಿ? ಸಿಂಪಲ್ ಮಾಡಿದಾಗ, ಸಿಂಪಲ್ ಆಗಿ ಸರಳವಾಗಿ ಮಾಡ್ತಾರೆ. ಸರಳವಾಗಿ ಮಾಡಿದಾಗ. ಯಾಕೆ ಬಿಲ್ಡಿಂಗ್ ಓಪನಿಂಗ್ ಅಲ್ಲಿ ನಿಮ್ಗೆ ಗಿಫ್ಟ್ ಸಿಕ್ಕಿಲ್ವಾ? 36 ವೆರೈಟಿ ಊಟ ಸಿಗ್ಲಿಲ್ವಾ? ಈಶ್ವರಿ ಪರಿವಾರದವ್ರು ಸಿಗ್ಲಿಲ್ವಾ? ಸ್ಥೂಲ ಆಯ್ತು. ಅದು ಇಂದ್ರಿಯ ಸುಖ ಐತೆ ಹೊರತು ಅದು ಬುದ್ಧಿಗೆ ಸಿಕ್ಕಿರುವಂತ ಶಾಂತಿ ಅಲ್ಲ. ಯಾಕಂದ್ರೆ ನೀವಲ್ಲಿ ತಪಸ್ಸೆಲ್ಲಿ ಮಾಡಿದ್ದೀರಿ, ಬಾಬನ್ ಜೊತೆಗೆಲ್ಲಿ ಕನೆಕ್ಟ್ ಆಗಿದ್ದೀರಿ. ಇಲ್ಲ. ನಿಮಗೆ ಗಮನ ಎಲ್ಲೋಯ್ತು? ಕಲ್ಚರಲ್ ಪ್ರೋಗ್ರಾಮು, ಸ್ವಾಗತ, ಸನ್ಮಾನ ಅಲ್ವಾ? ನಿಮ್ಗೂ ಕೂಡ ಸ್ಟೇಜಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸನ್ಮಾನನೂ ಕೂಡ ಮಾಡಿರ್ಬೋದು. ಆ ಬಿಲ್ಡಿಂಗ್ ಕಟ್ಲಿಕ್ಕೆ ನೀವು 1 ಲಕ್ಷ ಕೊಟ್ಟಿರೋದಕ್ಕೆ ನಿಮ್ಗೂ ಕೂಡ ಸನ್ಮಾನ ಮಾಡಿರ್ಬೋದು, ನಿಮ್ಮ ಹೆಸರು ನ್ಯೂಸ್ ಪೇಪರ್ ಅಲ್ಲೂ ಕೂಡ ಬರ್ಬೋದು. ಆದರೆ ಜನ ಹೊಗಳಬಹುದು ಬುದ್ಧಿಯ ಆಧಾರದಿಂದ. ಬುದ್ಧಿಗೆ ವಿಜಯ ಅಂತಂದ್ರೆ ಯಾವಾಗ ಆಗತ್ತೆ? ಆತ್ಮನಿಗೆ ಆತ್ಮಿಕ ವಿಜಯ ಯಾವಾಗ? ಸಂಪಾದನೆ. ಹಾ, ಆತ್ಮಿಕ ಸಂಪಾದನೆ ಹೆಚ್ಚಿಗೆ ಆಗ್ತಾ ಹೋದಾಗ ತಾನೆ ಖುಷಿ ಆಗತ್ತೆ. ನೀವು ಅವಾಗ ಅಲ್ಲಿ ಆತ್ಮಿಕ ಸಂಪಾದನೆ ಎಲ್ಲಿ ಮಾಡ್ತಿದ್ದೀರಾ? ಕೆಲವೊಂದ್ಸಲ ನಾವು ದೊಡ್ಡ ದೊಡ್ಡ ಪ್ರೋಗ್ರಾಮಿಗೆ ಹೋಗ್ತೇವೆ, ಅಲ್ಲಿ ಮೆಡಿಟೇಷನ್ ಇರೋದೇ ಇಲ್ಲ ಅಲ್ವಾ? ಅವ್ರನ್ನ ಹೊಗಳೋದು, ಇವ್ರನ್ನ ಹೊಗಳೋದು, ಅವ್ರ ಸನ್ಮಾನ ಮಾಡೋದು, ಇವ್ರ ಸನ್ಮಾನ ಮಾಡೋದು ಅಷ್ಟೇ. ಅಲ್ಲಿ ಬಾಬಾ ಇಲ್ಲ. ಆವಾಗ ಏನಾಗ್ತದೆ? ನೀವು ವಿಜಯಿಗಳಾದ್ರೂ ಆಗಿಲ್ವೋ? ಇಲ್ಲ. ಹಾಗಿದ್ರೆ ಬಾಬಾ ಅವರ ಮೇಲೆ ನಿಶ್ಚಯ ಬರೋದು, ಆತ್ಮದ ಮೇಲೆ ನಿಶ್ಚಯ ಬರೋದು, ನಾಟಕದ ಮೇಲೆ ನಿಶ್ಚಯ ಬರೋದು, ಈಶ್ವರಿ ಪರಿವಾರದವರ ಮೇಲೆ ನಿಶ್ಚಯ ಬರೋದು ಯಾವಾಗ? ಬುದ್ಧಿಯಿಂದ ನಿರ್ಣಯ ಮಾಡ್ಕೊಂಡಾಗ. ನೀವು ಆತ್ಮನಾಗಿ ಮನಸ್ಸನ್ನು ಬಾಬಾನಲ್ಲಿ ಇಟ್ಟು ಯೋಗವನ್ನ ಮಾಡಿ ತಪಸ್ಸನ್ನ ಮಾಡಿ ಎಲ್ಲರಿಗೂ ಕೊಟ್ಟ ಮೇಲೆ ಸಿಗುವಂತ ಆ ಕರ್ಮದ ಫಲ ಬುದ್ಧಿಯನ್ನಿಟ್ಟು ಅನುಭವಿಸಿದಾಗ ಅವಾಗ ನಿಮ್ಗೆ ಏನ್ ಬರ್ತದೆ? ನಿಶ್ಚಯ. ಅದರಿಂದ ನೀವು ವಿಜಯಿಗಳಾಗ್ತಿವೆ ಹೊರತು ಆತ್ಮೇರೆ ನಿಮ್ಮಲ್ಲಿರುವಂತ ಬಟ್ಟೆಯಿಂದ, ಬಂಗಾರದಿಂದ, ಬಿಲ್ಡಿಂಗ್ ಇಂದ, ಕಾರಿಂದ, ವ್ಯಕ್ತಿಗಳಿಂದ ನೀವು ನಿಮ್ಮ ಜೀವನದಲ್ಲಿ ಎಲ್ಲಾ ಕರ್ಮದಲ್ಲಿ ವಿಜಯಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತು ಇವಾಗೇನು ಅಂತ? ಇಷ್ಟು ಸಲ ಆದ್ಮೇಲೆ ಬಾಬಾ ನಮ್ಮಲ್ಲಿ ಸೇವೆ ಕಳಿಸ್ತಾ ಇರ್ತಾರಲ್ವಾ? ಕಳಿಸಿದಾಗ ಸೇವೆ ಮಾಡಿದಾಗ ಎದುರುಗಡೆಯವ್ರು ಎಲ್ಲರೂ ಹೇಳ್ತಾರೆ, ಅಣ್ಣವ್ರೆ ಕ್ಲಾಸ್ ಚೆನ್ನಾಗಿತ್ತು ಅಂತ. ನನಗೆ ಖುಷಿನೇ ಇರೋದಿಲ್ಲ. ಯಾಕೆ ಹೇಳಿ? ಯಾಕೆ ಹೇಳಿ? ಮುಂದೆ ಹೊರಡ್ತಾರೆ, ಹಿಂದೆ ಮಾತಾಡ್ತಾರೆ, ಅದೆಲ್ಲ ತಗೊಳ್ಬಾರ್ದು. ಯಾಕಂದ್ರೆ ಹೊಸ ಸೆಂಟ್ರು ಹಳೇ ಕೆಸೆಟ್ ಅನ್ನೇ ನಾವು ರಿಪಿಟೇಷನ್ ಮಾಡ್ಬೇಕಾಗತ್ತೆ, ನಮ್ಗೇನು ಸಿಗೋದಿಲ್ಲ ಅಲ್ಲಿ. ಸರಿನಾ? ಜನ ತುಂಬಾ ಇರ್ತಾರೆ. ಓಕೆನಾ? ಅದೇನೆ ಇವಾಗ ನೀವಿದ್ದೀರಾ, ನಿಮ್ಗೆ ಹೊಸ ವಿಷಯ ಕೊಡಬೇಕಲ್ವಾ? ಹೊಸ ವಿಷಯ ಕೊಡಬೇಕು ಅಂತಂದ್ರೆ ನಾನು ಹೊಸದನ್ನು ಯೋಚನೆ ಮಾಡ್ಬೇಕಲ್ವಾ? ನಾನು ಸಾಧನೆ ಮಾಡಿರ್ಬೇಕಲ್ವಾ? ಅವಾಗ ಆತ್ಮಗಳು ಕಡಿಮೆ ಇರ್ತಾರೆ. ಅದು ನನಗೆ ಒಳಗಡೆಯಿಂದ ಏನ್ ಸಿಗ್ತಾ ಇರ್ತದೆ? ಖುಷಿ. ನೆಕ್ಸ್ಟ್ ಯೋಗದ ವಿಧಿವಿಧಾನ ಸಿಗ್ತಾ ಇರ್ತದೆ, ಅನುಭವ ಸಿಗ್ತಾ ಇರ್ತದೆ. ಯಾವ್ದಲ್ಲಿ ನನಗೆ ಖುಷಿ ಆಗತ್ತೆ ಹೇಳಿ ನೋಡೋಣ? ಇದ್ರಲ್ಲಿ ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ಆಂತರಿಕವಾಗಿ ನನಗೆ ಖುಷಿಯಾಗಿರುವುದಿಲ್ಲ, ಜನ ಹೊಗಳ್ತಾ ಇರ್ತಾರೆ. ಸರಿ, ಓಕೆ, ಆ ಹೊಗಳಿಕೆ ನಿಜಾನೋ ಒಳಗಡೆಯಿಂದ ನಾನು ಅನುಭವ ಮಾಡುವಂತ ಸ್ಥಿತಿ ಶ್ರೇಷ್ಠ.
ಒಳಗಡೆಯಿಂದ ಒಳಗಡೆಯಿಂದ ಅನುಭವ ಮಾಡುವ ಸ್ಥಿತಿ ಶ್ರೇಷ್ಠ. ನೆಕ್ಸ್ಟ್ ಲೆವೆಲ್ ಸೇವೆ ಮುಗೀತು, ಒಳಗಡೆಯಿಂದ ಖುಷಿಯಾಗಿದ್ದಾನೆ. ಓಕೆನಾ, ಜ್ಞಾನದಲ್ಲಿ ಕರೆಕ್ಟ್ ಆಗಿ ಕ್ಲಾರಿಟಿ ಸಿಕ್ಕಿದೆ, ಕ್ಲಾಸ್ ಕರೆಕ್ಟ್ ಆಗಿದೆ, ಬಾಬಾ ಕ್ಲಿಯರ್ ಮಾಡಿದ, ನನಗೇನಿದೆ ಸಂತೃಪ್ತತೆ ಇದೆ, ಯೋಗ ಪವರ್ಫುಲ್ ಆಗಿದೆ. ಓಕೆ, ಎದುರುಗಡೆ ನಿಂದನೆ ಮಾಡಿದ್ರು, ಯೋಗಾನು ಸರಿ ಇಲ್ಲ, ಕ್ಲಾಸು ಸರಿ ಇರ್ಲಿಲ್ಲ, ಆವಾಗ ನಾನು ಖುಷಿಯಾಗಿರ್ತೇನೋ ಬೇಜಾರಾಗಿರ್ತೇನೋ? ಖುಷಿಯಾಗಿ ಯಾಕೆ? ನಮ್ಮ ಆಂತರಿಕ ಸ್ಥಿತಿ ಹೈ ಲೆವೆಲ್. ಅವರಿಗೆ ಆ ಧ್ಯಾನ ಅರ್ಥನೇ ಆಗಿರೋದಿಲ್ಲ. ಅವ್ರಿಗೆ ಅರ್ಥ ಆಗದೆ ಇರೋದಕ್ಕೆ ಅವ್ರೇನ್ ಹೇಳ್ತಿದ್ದಾರೆ, ಸರಿ ಇಲ್ಲ ಅಂತ. ಓಕೆ, ನಾನು ನನ್ನ ಸ್ಥಿತಿ ನಾನು ಚೆಕ್ ಮಾಡ್ಕೊಳ್ಬೇಕು ಅಥವಾ ಬೇರೆಯವರು ಹೇಳಿದ್ರ ಆಧಾರದ ಮೇಲೆ ನಾನು ಅದನ್ನ ಹೋಲಿಕೆ ಮಾಡ್ಕೊಳ್ಬೇಕು? ನಮ್ಮ ಸ್ಥಿತಿ ನಾವು ಚೆಕ್ ಮಾಡ್ತೀವಿ. ನಾನ್ ಅಲ್ವಾ? ಆ ದಿನ ನಾನು ಬಾಬಾನಿಂದ ಎಷ್ಟು ಪ್ರಾಡಕ್ಟ್ ಅನ್ನು ತಗೊಂಡಿದ್ದೇನೆ, ಎಷ್ಟು ಬೇರೆಯವರು ಕೊಟ್ಟಿದ್ದೇನೆ, ಎಷ್ಟು ನನ್ನ ಆಧ್ಯಾತ್ಮಿಕ ಆಂತರಿಕವಾದ ಸ್ಥಿತಿ ಇನ್ಕ್ರೀಸ್ ಆಗಿದೆ, ಗೊತ್ತಾಗೋದು ಯಾವ್ದ್ರಿಂದ? ಬುದ್ಧಿಯ ಮೂಲಕ. ಬುದ್ಧಿಯಿಂದ. ಅದಕ್ಕೆ ಬಾಬಾ ಹೇಳ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ. ಜಯಂತಿ ಅಂತಂದ್ರೆ ಬುದ್ಧಿಯ ಮೂಲಕ ನಿಮ್ಗೆ ನೆಕ್ಸ್ಟ್ ಲೆವೆಲ್ಲಿನ ಆಧ್ಯಾತ್ಮಿಕ ಸ್ಥಿತಿ ಅನುಭವ ಆಯ್ತು, ಇಷ್ಟು ದಿನಕ್ಕಿಂತ ಯೋಗದ ಲೆವೆಲ್ ನೆಕ್ಸ್ಟ್ ಇಂಪ್ರೂವ್ಮೆಂಟ್ಸ್ ಆಯ್ತು ಅಂತಂದಾಗ ಏನಾಗ್ತದೆ? ವಿಜಯ ಸಿಗ್ತದೆ. ಅಲ್ವಾ ನಾಗಣ್ಣವ್ರೆ? ಇಷ್ಟು ವರ್ಷ ನಾವು ಧನದ ಸೇವೆಯನ್ನ ಮಾಡಿದ್ವಿ, ತನುದು ಸೇವೆ ಮಾಡಿದ್ವಿ, ವಾಚಾ ಸೇವೆಯನ್ನು ಕೂಡ ಮಾಡಿದ್ವಿ. ಇವಾಗ ಏನ್ ಮಾಡಿದ್ವಿ? ತಪಸ್ಸು ಮಾಡ್ತಾ ಇದೀವಿ ಅಲ್ವಾ? ಇವಾಗ ನಾವು ಬುದ್ಧಿಯಲ್ಲಿ ಇಡ್ತಾ ಇದ್ದೀವಿ. ವಾಚಾ ಸೇವೆ ಮಾಡಿದಾಗ ಫಲಿತಾಂಶ ಏನು ಬಂತು, ಕರ್ಮಣ ಸೇವೆ ಮಾಡಿದಾಗ ಫಲಿತಾಂಶ ಏನು ಬಂತು, ತನುವಿನ ಸೇವೆ ಮಾಡಿದಾಗ ಏನು ಬಂತು, ಅದೇ ತಪಸ್ಸು ಮಾಡಿ ಒಂದೇ ಕಡೆ ಕೂತ್ಕೊಂಡು ವಿಶ್ವ ಕಲ್ಯಾಣಕ್ಕೆ ಮನಸ್ಸನ್ನ ಕೊಟ್ಟಾಗ ಏನಾಯ್ತು, ಎಲ್ಲವನ್ನೂ ಕಂಪ್ಯಾರಿಸನ್ ಮಾಡಿದಾಗ ಏನಾಗ್ತದೆ? ಯಾವುದು ಶ್ರೇಷ್ಠ, ಯಾವುದು ಬೇಹದ್ದಿಂದು ಅಂತ ನಮ್ಗೇನಾಗತ್ತೆ? ಗೊತ್ತಾಗತ್ತೆ. ಹೀಗೆ ಹೇಳಿ, ನಿಶ್ಚಯಕ್ಕೆ ಆಧಾರ ಯಾವುದು? ಬುದ್ಧಿ. ಯಾಕಂದ್ರೆ ಆದ್ಮೇಲೆ ಇವತ್ತು ಹೊಗಳದವರು ನಾಳೆ ಹೇಳ್ತಾರೆ. ಇವತ್ತು ಇರುವಂತ ಸಾಧನ ನಾಳೆ ನಿಮ್ಮ ಹತ್ರ ಇರೋದಿಲ್ಲ. ಇವತ್ತು ಚೆನ್ನಾಗಿದೆ ಕ್ಲಾಸ್ ಅಣ್ಣವ್ರೆ ಅಂತ ಹೇಳಿದವರು ನಾಳೆಗೆ ಬರೋದಿಲ್ಲ ಬಿಡಿ. ಬೇರೆ ಕಡೆ ಹೋಗ್ಬಿಟ್ಟು ಯೋಗೇಶ್ ಅಣ್ಣ ಸರಿ ಇಲ್ಲ ಅಂತ ಹೇಳೋರು ಬೇಕಾದಷ್ಟು ಜನ ಸಿಗ್ತಾರೆ. ನಮ್ಮ ಜೀವನದಲ್ಲಿ ಅನುಭವ ಆಗಿದೆ. ಅದಕ್ಕಾಗಿ ಅವರ ಮಾತಿನಲ್ಲಿ ಸ್ಥೂಲ ಸಾಧನದ ಆಧಾರದಲ್ಲಿ ನೀವು ವಿಜಯವನ್ನ ನಿರ್ಣಯ ಮಾಡುವ ಹಾಗೆ ಇಲ್ಲ. ಅಂದ್ರೆ ಜ್ಞಾನಕ್ಕೆ ಆಧಾರ, ನಿಮ್ಮ ಜೀವನಕ್ಕೆ ಆಧಾರ ಯಾವುದು? ನೀವು ಮಾಡುವಂತ ಕರ್ಮದ ಫಲವನ್ನ ಬುದ್ಧಿಯನ್ನ ಇಟ್ಟು ಆತ್ಮಿಕ ಸ್ಥಿತಿ ಹೇಗಿದೆ ಅಂತ ನೋಡ್ಬಿಟ್ಟು ನೀವು ಅದರ ಆಧಾರದ ಮೇಲೆ ಮುಂದುವರಿತಾ ಹೋಗ್ಬೇಕೇ ಹೊರತು ಜನರ ಮಾತಿನ ಹೊಗಳಿಕೆಯ ಅಥವಾ ಉಡುಗೊರೆಯ ಆಧಾರದಲ್ಲಿ ಅಲ್ಲ. ಜೊತೆಗೆ ಎಷ್ಟು ಜನರಿಗೆ ನೀವು ಜ್ಞಾನವನ್ನ ಕೊಟ್ಟಿದ್ದೀರಿ, ನಿಮ್ಮೆಷ್ಟು ಎದುರುಗಡೆ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಯೂಟ್ಯೂಬ್ ಕ್ಲಾಸ್ ಕೇಳ್ತಾ ಇದ್ದಾರೆ, ಅದರ ಆಧಾರದಲ್ಲೂ ಅಲ್ಲ. ಮೊದಲು ನಾನು ಕೂಡ ಅದನ್ನೇ ಮಾಡ್ತಿದ್ದೆ ಆದ್ಮೇಲೆ. ಬೇರೆಯವ್ರದೆಲ್ಲ ಕ್ಲಾಸ್ ಇಷ್ಟೆಲ್ಲ ಸಾವಿರಾರು ಜನ ಕೇಳ್ತಾರಪ್ಪ, ನಮ್ಮ ಮೂಲಕ ಮಾಡಿದ ಕ್ಲಾಸನ್ನು ಯಾಕೆ ಕಡಿಮೆ ಜನ ಕೇಳ್ತಾರೆ ಪ್ರಶ್ನೆ ಬರ್ತಾ ಇತ್ತು. ಅದು ನನ್ನ ಈಶ್ವರಿ ಜೀವನದಲ್ಲಿ ಒಂದು ಗ್ಯಾರಂಟಿ ಆದ್ಮೇಲೆ ಅಂದಿನಿಂದ ಇವತ್ತಿನವರೆಗೂ ಆಂತರಿಕ ಸ್ಥಿತಿ ಏನಾಗ್ತಾ ಇದೆ? ಇಂಪ್ರೂವ್ಮೆಂಟ್. ಅದಕ್ಕೆ ನಾನು ಇವಾಗ ಅದನ್ನು ಮಾತ್ರ ಚೆಕ್ ಮಾಡ್ತಿದ್ದೇನೆ, ಬಿಟ್ರೆ ಬೇರೆದ್ರ ಬಗ್ಗೆ ಏನ್ ಮಾಡ್ತಾ ಇಲ್ಲ, ಚೆಕ್ ಮಾಡ್ತಾ ಇಲ್ಲ. ಎದುರುಗಡೆಗೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಕೇಳ್ತಿದ್ದಾರೆ, ಏನು ಉತ್ತರ ಕೊಡ್ತಿದ್ದಾರೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ. ನಾನು ಜ್ಞಾನವನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೇನೆ, ಒಳಗಡೆ ಯೋಗಿಕ ಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂತ ನಾನೇನ್ ಮಾಡ್ಬೇಕು? ಅಲ್ವಾ? ಇದನ್ನು ಹೇಳ್ತಾರೆ ನಿಶ್ಚಯ ಬುದ್ಧಿ. ಆಧ್ಯಾತ್ಮಿಕ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗಿದೆ, ನಿಮ್ಮಲ್ಲಿ ಸ್ಟಾಕ್ ಇದೆ ಅಂತಂದ್ರೆ ಇವತ್ತಲ್ಲ ನಾಳೆ ಯಾರಿಗೆ ಬೇಕಾದ್ರೂ ನೀವೇನ್ ಮಾಡ್ಬೋದು? ದಾನ ಮಾಡಬಹುದು. ಆದ್ರೆ ಅಲ್ಲಿ ಸ್ಥಿತಿ ಚೆನ್ನಾಗಿಲ್ಲ ಅಂತಂದ್ರೆ ನಾಳೆ ದಿನ ಜನ ಬಂದ್ರು ಕೂಡ ನಿಮ್ಮ ಹತ್ರ ಏನು ಇರೋದಿಲ್ಲ. ಅಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ಸೇವೆ ಮಾಡ್ಬಿಟ್ಟು ಸೇವೆಯ ಫಲವನ್ನ ಆವಾಗ್ಲೇ ತಿಂದ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಅಲ್ವಾ? ಹಳ್ಳಿಯಿಂದ ಲೇಬರ್ ಸಿಟಿಗೆ ಬರ್ತಾರೆ, 1,000 2,000 ರೂಪಾಯಿವರೆಗೂ ಸಂಪಾದನೆ ಮಾಡ್ತಾರೆ. ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿ ಸಂಪಾದನೆ ಮಾಡಿದ್ದಾರೆ, ಆದ್ರೆ ಹೇಗೆ ಖರ್ಚು ಮಾಡ್ಬೇಕು ಅಂತಾನು ಕೂಡ ಗೊತ್ತಿಲ್ಲ. ಅದಕ್ಕಾಗಿ ಹೇಳ್ತಾರೆ ನಿಶ್ಚಯ ಬುದ್ಧಿ. ಬುದ್ಧಿಯಿಂದ ಈಶ್ವರನಿಂದ ಸಿಕ್ಕಿರುವಂತ ಸಂಪಾದನೆಯನ್ನ ಅನುಭವ ಮಾಡಿ ಅದರಲ್ಲಿ ವಿಜಯಿಗಳಾಗಿ ಹೊರತು ಮಕ್ಕಳೇ ಬಿಲ್ಡಿಂಗ್ ಇಂದ, ಕಾರಿಂದ, ಹೊಗಳಿಕೆಯಿಂದ, ಜನರ ಆಧಾರದಲ್ಲಿ ಅಲ್ಲ ಹೇಳೋದನ್ನು ಬಾಬಾ ಕ್ಲಿಯರ್ ಆಗಿರ್ತದೆ. ಈಗ ಬಾಬನ ಮೇಲೆ ನಮ್ಗೆ ನಂಬಿಕೆ ವಿಶ್ವಾಸ ಬಂದಿರೋದು ಯಾವ್ದಿಂದ?
ಈಶ್ವರಿಯ ಅನುಭವದಿಂದ ತಾನೆ. ಹೌದು ಇವತ್ತು ನೀವು ಕೇಳಿರೋದನ್ನ ಭಗವಂತ ಕೊಡಬಹುದು, ನಾಳೆ ಕೊಡದೇ ಇರಬಹುದು. ಆದ್ರೆ ಅದರ ಬಗ್ಗೆ ನೀವು ಯೋಚನೆಯನ್ನ ಮಾಡಬೇಡಿ. ಕರ್ಮ ಮಾಡಿದ ಮೇಲೆ ಮನಸ್ಸು ಎಷ್ಟು ಖುಷಿಯಾಗಿದೆ, ಆನಂದವಾಗಿದೆ, ಅದರ ಆಧಾರದಲ್ಲಿ ನೀವೇನ್ ಮಾಡ್ಬೇಕು, ಕರ್ಮದ ಫಲ ಸರಿ ಇದೆಯಲ್ಲ ಅಂತ ಏನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು. ಅದರ ಆಧಾರದಲ್ಲಿ ಏನಾಗ್ತಾ ಹೋಗ್ತದೆ, ನಿಶ್ಚಯ ಬರ್ತಾ ಹೋಗ್ತದೆ. ಯಾರ ಮೇಲೆ? ಬಾಬಾ ಮೇಲೆ. ನಿಮ್ಮ ಮೇಲೆ, ನಿಮ್ಮ ಅಪ್ಪನ ಮೇಲೆ. ನಾಟಕ ಕಲ್ಯಾಣಕಾರಿ ಅಂತ. ಮತ್ತು ಎಷ್ಟು ಸಂಪಾದನೆ ಜಾಸ್ತಿ ಇದೆಯೋ ಅಷ್ಟು ನಿಮಗೆ ಈಶ್ವರೀಯ ಪರಿವಾರ, ಲೌಕಿಕ ಪರಿವಾರ, ವಿಶ್ವ ಪರಿವಾರದವರಿಂದನೂ ಕೂಡ ಏನ್ ಸಿಗ್ತಾ ಇರ್ತದೆ, ಏನ್ ಸಿಗ್ತಾ ಇರ್ತದೆ, ಆಶೀರ್ವಾದ. ಆಶೀರ್ವಾದ ಸಿಗ್ತಾ ಇರ್ತದೆ. ಬಾಯಿಂದ ಸಿಗೋದಿಲ್ಲ ಅದು ಅಲ್ವಾ. ಕೆಲವೊಂದ್ಸಲ ನೀವೇನಾದ್ರು ಹೇಳಲಿಕ್ಕೆ ಹೋದ್ರೆ ಎದುರುಗಡೆ ಚೆನ್ನಾಗಿ ಬೈತಾರೆ ಆತ್ಮೇಲೆ. ಆದ್ರೆ ಒಂದು ದಿನ ಅವ್ರು ತಪ್ಪು ಮಾಡಿದವ್ರಿಗೆ ಏನಾಗತ್ತೆ ಗೊತ್ತಾಗಲ್ಲ. ಮಜಾ ಏನು ಗೊತ್ತಾ, ನಿಮ್ಮಿನೇನಾದ್ರೂ ಅವರಿಗೆ ಹರ್ಟ್ ಆದ್ರೆ, ಬೇಜಾರಾದ್ರೆ ಬಾಯಿಂದ ಬೈತಾರೆ, ಹೌದಾ? ಅದೇ ಅವರಿಗೆ ತಪ್ಪಿನ ಅರಿವಾದ್ರೆ ಸಾರಿ ಅಂತ ನಿಮ್ಮನ್ನು ಕೇಳೋದೇ ಇಲ್ಲ, ಥ್ಯಾಂಕ್ ಯು ಅಂತ ಹೇಳೋದೇ ಇಲ್ಲ. ಅದ ಮನಸ್ಸಿಂದ ಮಾತ್ರ ಏನ್ ಮಾಡಿರ್ತಾರೆ, ಹೇಳಿ ಹೌದು ಅಣ್ಣವ್ರೆ ಅಕ್ಕವ್ರೆ ತಪ್ಪಾಯ್ತು ಮನಸ್ಸಿನಿಂದ ಹೇಳಿರ್ತಾರ, ಬಾಯಿಂದ ಹೇಳಿರ್ತಿಲ್ಲ. ನಾವು ಬಾಯಿಂದ ಹೇಳಿರೋದೊಂದು ದೊಡ್ಡ ವಿಷಯ ಬಿಡ್ತೀವಿ, ಮನಸ್ಸಲ್ಲಿ ಹೇಳಿರೋದನ್ನ ಏನ್ ಮಾಡ್ಬಿಡ್ತೀವಿ, ಅದ್ರ ಕಡೆಗೆ ನಾವು ಗಮನವನ್ನ ಕೊಡೋದಿಲ್ಲ. ಆ ಸುಖವನ್ನ ಕಡೆಗೆ ನಾವು ಗಮನವನ್ನ ಕೊಡೋದಿಲ್ಲ ಆತ್ಮೀಯರೇ. ಅದಕ್ಕಾಗಿ ಬಾಬಾ ಚೆಕ್ ಮಾಡ್ತಿದ್ರು, ಮಕ್ಕಳಲ್ಲಿ ನಿಶ್ಚಯ ಎಷ್ಟಿದೆ, ನಿಶ್ಚಯದ ಫೌಂಡೇಶನ್ ಅಂತ ಏನ್ ಮಾಡ್ತಿದ್ರು ಬಾಬಾ, ಚೆಕ್ ಮಾಡ್ತಾ ಇದ್ರು. ಬಾಬಾ ಸೇವೆ ಕೊಡ್ತಾರಾ, ಬಾಬನ ಮೇಲೆ ಪ್ರೀತಿ. ಸೇವೆ ಕೊಡಲ್ವಾ, ಅವಾಗ ಬಾಬನ ಮೇಲೆ ಪ್ರೀತಿ ಇಲ್ಲ. ಅಂದ್ರೆ ಚಿಕ್ಕ ಮಕ್ಕಳು ಏನು ಇಷ್ಟಪಡ್ತಾರೆ, ಅವ್ರು ಕೇಳಿದ್ರು ಅಪ್ಪ ಅಮ್ಮ ಕೊಟ್ರೆ ಅಪ್ಪ ಅಮ್ಮ ಒಳ್ಳೆಯವರು. ಓಕೆ, ಅಪ್ಪ ಅಮ್ಮ ಕೇಳಿರೋದನ್ನ ಮಕ್ಕಳಿಗೆ ಕೊಟ್ರೆ ಅವರು ಒಳ್ಳೆಯವರು ಅಲ್ಲ. ಏನ್ ಮಾಡ್ಬೇಕು ಇವಾಗ, ಏನ್ ಮಾಡ್ಬೇಕು, ಅಪ್ಪ ಅಮ್ಮ ಕೊಟ್ಟಿರೋದನ್ನ ತಗೊಂಡು ನಾನು ಸ್ವೀಕಾರ ಮಾಡ್ಬೇಕು, ಅಥವಾ ನನಗೆ ಬೇಕಾಗಿರೋದನ್ನ ಡಿಮಾಂಡ್ ಮಾಡಿ ಇದೇ ಕೊಡಬೇಕು ಅಂತ ಜಿದ್ದು ಮಾಡ್ಬಿಟ್ಟು ಅಪ್ಪನಿಂದ ತಗೊಳ್ಬೇಕು. ಅಪ್ಪ ಅಮ್ಮ ಕೊಟ್ಟು ಜಿದ್ದು ಮಾಡಿದ್ರೆ ನಿಮ್ಗೆ ಇಂದ್ರಿಯ ಸುಖ ಸಿಗ್ತದೆ ಹೊರತು ಅತಿ ಇಂದ್ರಿಯ ಸುಖ ಸಿಗೋದಿಲ್ಲ. ನೀವು ಜಿದ್ದು ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಬಾಬನನ್ನ ಯಥಾರ್ಥವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಅಂದಮೇಲೆ ಈಗ ಕರ್ಮದ ಫಲವನ್ನ ನಿರಾಕಾರ ರೂಪದಲ್ಲಿ ನೀವು ಅದನ್ನ ಅನುಭವ ಮಾಡಬೇಕು, ಸಾಕಾರ ರೂಪದಲ್ಲಿ ಅನುಭವ ಮಾಡಬೇಕು. ನಿರಾಕಾರ ಈಗ ಹೇಳಿ, ಕರ್ಮದ ಫಲ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕು, ಶರೀರದ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕು. ಶರೀರದ ಅಕೌಂಟ್ ಅಂತ ಗೊತ್ತಾಯ್ತಾ, ಶರೀರಕ್ಕೆ ಬೇಕಾಗಿರುವಂತ ಸಾಧನಗಳು ಇದನ್ನೆಲ್ಲ ಏನ್ ಮಾಡುವಂತ ಹೆಚ್ಚಿಗೆ ಮಾಡ್ತಾ ಹೋಗುವಂತ. ಓಕೆ, ನಾವೇನ್ ಮಾಡ್ತೀವಿ, ಅಯ್ಯೋ ಬಾಬನ್ ಮನೆಗೆ ಹೋಗ್ಬೇಕಪ್ಪ, ಯಾಕೆ, ಬೆಳಿಗ್ಗೆ ಹೋಗಿ ಬಾಬನ ಮೇಲೆ ಅಮೃತ ವೇಳೆ ಚೆನ್ನಾಗಿ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದು ತಿಂಡಿ ತಿಂದ್ಬಿಟ್ಟು ಪಾರ್ಸಲ್ ಕಟ್ಕೊಂಡ್ಬಿಟ್ಟು ಅದ್ರ ಸುತ್ತಮುತ್ತಲು ಊರೆಲ್ಲ ಏನ್ ಮಾಡೋದು, ಸುತ್ಕೊಂಡು ಬರೋದು. ಪಿಕ್ನಿಕ್ ಅಂತ ಮಸಾಲೆ ಪುರಿ ಪಾನಿಪುರಿ ಎಲ್ಲ ಮಾಡ್ಕೊಂಡು ಸಾಯಂಕಾಲ ಅಯ್ಯೋ ಅಕ್ಕೋರೇ ಬೆಟ್ಟ ಹತ್ಕೊಂಡು ಹೋಗಿದ್ವಲ್ಲ, ಮಂಡಿ ನೋವು ಕಾಲು ನೋವೆಲ್ಲ ಬಂತು ಅಂತ ಬಿಟ್ಟು ಹತ್ಕೊಂಡ್ಬಿಟ್ಟು ಮನೆಗೆ ಬಂದು ಇಲ್ಲಿ ಬಾಬನ ಮನೆಗೆ ಚೆನ್ನಾಗಿ ಏನ್ ಮಾಡೋದು, ನಿದ್ರೆ ಮಾಡೋದು. ಆಮೇಲೆ ಏನ್ ಮಾಡೋದು, ಇದು ಈಶ್ವರೀಯ ಪರಿವಾರ ಅಲ್ವಾ, ಅದಕ್ಕೆ ಪರಿವಾರದವ್ರ ಜೊತೆಗೆ ನಾವು ಮಾತಾಡ್ಲಿಕ್ಕೆ ಹೋಗಿದ್ವಿ, ಪರಿವಾರದವ್ರು ಸಿಗೋದಿಲ್ವಲ್ಲ. ಹಾಗೆ ಶರೀರದ ಇಂದ್ರಿಯ ಸುಖಕ್ಕೆ ಬಾಬಾ ಈಶ್ವರಿ ಪರಿವಾರ ಕೊಟ್ಟಿರೋದು, ಸೇವೆ ಕೇಂದ್ರ ಕೊಟ್ಟಿರೋದು. ಆದ್ಮೇಲೆ ನಾವ್ ಏನ್ ಮಾಡ್ತಿದೀವಿ ಅಂತ ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ತೋ ಆಪ್ ಸಬ್ಕಾ ನಿಶ್ಚಯ ದೇಖಾ, ಬಾಬಾ ಆ ನಿಶ್ಚಯವನ್ನ ನೋಡಿದ್ರು. ಸಬೀಕಾ ನಂಬರ್ ವಾರ್ ಬಾಪ್ ಮೇ ತೋ ನಿಶ್ಚಯ ಹೇ ಹಿ. ಬಾಬಾ ಹೇಳ್ತಾರೆ ತಂದೆ ಮೇಲೂ ಕೂಡ ಏನಿದೆ ಅಂತೆ, ನಂಬರ್ ವಾರ್ ಇದೆ ಅಂತೆ. ಯಾಕೆ ಹೇಳಿ, ಯಾಕೆ ಹೇಳಿ, ನೀವ್ ಹೇಳಿದ್ ಬಾಬಾ ಮಾಡ್ಕೊಡಲ್ಲ ಅಂತ ನಿಮ್ಗೆ ಏನಾಗ್ತದೆ, ಬಾಬನ ಮೇಲೆ ನಿಶ್ಚಯ ಏನಾಗ್ಬಿಡ್ತದೆ, ನಿಶ್ಚಯ ಬರೋದು ಯಾವಾಗ, ಬಾಬಾ ಎಲ್ಲ ಮಾಡ್ಕೊಟ್ಟಾಗ ನೀವ್ ಹೇಳಿದ್ದೆಲ್ಲ ಮಾಡ್ಕೊಡ್ಬೇಕು, ಹೇಳಿದ ತಕ್ಷಣದಲ್ಲಿ ಮಾಡ್ಕೊಟ್ಬಿಡ್ಬೇಕು. ಅವಾಗೇನು ಬಾಬನ ಮೇಲೆ ನಿಶ್ಚಯ ಬಂದ್ಬಿಡ್ತದೆ. ಅದಕ್ಕೆ ಬಾಬಾ ನಂಬರ್ ವಾರ್ ತಂದೆ ಮೇಲೆ ನಿಶ್ಚಯ ಇದೆ ಅಂತೆ. ಅಂದ್ರೆ ನಾವು ಅಮೃತ ವೇಳೆ ಹೇಳಲಿಕ್ಕೆ ರೆಡಿ ಇರೋದಿಲ್ಲ, ತಪಸ್ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ, ಈಶ್ವರಿ ಸೇವೆ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ, ಅಪ್ಪನ ಮಾತನ್ನ ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ಆದ್ರೆ ಅಪ್ಪ ನನ್ನ ಮಾತನ್ನ
ಅದ ಹಂಗಾಗ್ಬಿಡ್ತದೆ. ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಒಂದು ಹೆಜ್ಜೆ ನನ್ನ ಕೈಲಿ ನನ್ನ ಕಡೆಗಿಡಿ, ನಾನು 1000 ಹೆಜ್ಜೆ ನಿಮ್ಮ ಹತ್ರ ಬರ್ತೇನೆ ಅಲ್ವಾ? ಹೌದು ಅಲ್ವೋ? ಹೌದು. ಹೌದು. ಓಕೆ. ಬಾಬಾ ಎಲ್ಲಿದ್ರು? ಪರಂಧಾಮದಲ್ಲಿ. ನನ್ನ ನೆನ್ಪು ಮಾಡಿ ಅಂತಂದ್ರು. ಹೌದಾ? ಹ್ಮ್. ಹೇಳಿದ್ರೆ ಹೇಳಿಲ್ವೋ? ಹೇಳಿ. ನಾವೇನ್ ಹೇಳು. ಮಾಡ್ತೀವಿ, ಬಾಬಾ ಅಲ್ಲೆಲ್ಲ ಬರೋದು ಕಷ್ಟ ಆಗ್ತದೆ ಬಾಬಾ, ಸ್ವಲ್ಪ ನೀನು ಕೆಳಗಡೆಗೆ ಬಾ ಅಂತಂದ್ವಿ. ಯಾರಿಗೆ? ಬಾಬಾ. ಬಾಬಾ. ಬಾಬನಿಗೆ. ಓಕೆ. ಬಾಬಾ ಇಲ್ಲಿಗೆ ಬಂದ್ರು. ಬಾಬಾ ಇಲ್ಲಿಗೆ ಬಂದ್ರು, ಸ್ಥೂಲವತನಕ್ಕೆ. ಸೂಕ್ಷ್ಮವತನಕ್ಕೆ ಬಂದ್ರು. ಒಂದು ಸ್ಟೆಪ್ ಕೆಳಗಡೆಗೆ ಬಂದ್ರು, ನೀನು ಒಂದು ಸ್ಟೆಪ್ ಮೇಲಕ್ಕೆ ಬಾ ಅಂತ ಹೇಳಿದ್ರು ನಮ್ಗೆ. ಓಕೆನಾ? ಆ ಪರಮಧಾಮದಲ್ಲಿ ಏನೋ ನಿಸ್ಸಂಕಲ್ಪ ಸ್ಥಿತಿ ಅಂತ ಏನೇನೋ ಅಂತ ಅದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ, ಸ್ವಲ್ಪ ಕೆಳಗಡೆಗೆ ಬಾ ಮಾತಾಡೋಣ ಅಂತಂದ್ವಿ. ಯಾರ ಹತ್ರ? ಮಕ್ಕಳ ಬಾಬನ ಹತ್ರ. ಬಾ- ಮಕ್ಕಳು ಕೇಳಿದ್ರು. ಅವಾಗ ಬಾಬಾ ಏನ್ ಮಾಡಿದ್ರು, ಕೆಳಗಡೆಗೆ ಬಂದ್ಬಿಟ್ಟು ಬ್ರಹ್ಮ ಬಾಬಾ ಅವ್ರ ಶರೀರದಲ್ಲಿ ಏನ್ ಮಾಡಿದ್ರು, ಕೂತ್ಕೊಂಡ್ರು. ಸರಿನಾ? ಓಕೆ. ಅವಾಗ ನಾವೇನ್ ಮಾಡ್ಬೇಕು? ಬಾಬನ ಕೆಳಗಡೆ ಕರ್ಸಿದ್ಮೇಲೆ ನೀವೇನ್ ಮಾಡ್ಬೇಕು ಇವಾಗ? ಮೇಲೆ ಹೋಗ್ಬೇಕು. ನೀವು ಮೇಲೆ ಹೋಗ್ಬೇಕಲ್ವಾ? ಅವಾಗ ನಿಮ್ಗೆ ಮೇಲೆ ಹೋಗ್ಲಿಕ್ಕೆ ಬರ್ಲಿಲ್ಲ. ಓಕೆನಾ? ಅವಾಗ ನೀವೇನ್ ಮಾಡಿದ್ರಿ, ಬಾಬಾ ಇದೇನೋ ಏನೋ ಉಲ್ಟಾ ಹೊಡಿತಾ ಇದೆಯಪ್ಪ, ಅರ್ಥನೇ ಆಗ್ತಾ ಇಲ್ಲ, ಯೋಗನೂ ಅರ್ಥ ಆಗ್ತಾ ಇಲ್ಲ, ಅನುಭವನೇ ಆಗ್ತಾ ಇಲ್ಲ, ಮತ್ತೊಂದ್ ಸ್ವಲ್ಪ ಕೆಳಗಡೆಗೆ ಬಾ ಅಂತಂದ್ವಿ. ಯಾರಿಗೆ? ಬಾಬಾ. ಸ್ಥೂಲವತನದಲ್ಲಿ ಎಲ್ಲಾದ್ರೂ ಬಾರಪ್ಪ, ನಾವು ಬರ್ತೀವಿ ನಿಮ್ ಜೊತೆಗೆ. ಈಗ 84 ಜನ್ಮದ ಮೂಲಕ ಶರೀರ ಇಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಗೆ ಅನುಭವ ಆಗ್ಬಿಟ್ಟಿದೆ, ನೀನ್ ಕೆಳಗಡೆಗೆ ಬಾ ಅಂತಂದ್ವಿ. ಓಕೆ. ನಿಮ್ಮ ಮಾತನ್ನ ಕೇಳಿ ಬಾಬಾ ಕೆಳಗಡೆಗೆ ಬಂದ್ರು. ಎಲ್ಲಿಗೆ? ಎಲ್ಲಿಗೆ? ಸ್ಥೂಲ ವತನಕ್ಕೆ. ಸ್ಥೂಲವತನಕ್ಕೆ ಬಂದಾಗ ಏನ್ ಮಾಡಿದ್ರು, ಪಾಕಿಸ್ತಾನದಲ್ಲಿ ಬಂದ್ಬಿಟ್ರು. ಅಯ್ಯೋ ಬಾಬಾ, ಪಾಕಿಸ್ತಾನದಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲಪ್ಪ, ಅಲ್ಲಿ ಪಾಸ್ಪೋರ್ಟ್ ಎಲ್ಲ ಸಿಗೋದಿಲ್ಲ, ಇಂಡಿಯಾಕ್ಕೆ ಬನ್ನಿ ಅಂತಂದ್ವಿ. ಆಗ ಬಾಬಾ ಎಲ್ಲಿಗೆ ಬಂದ್ರು? ಇಂಡಿಯಾಗೆ. ಇಂಡಿಯಾದಲ್ಲಿ ಎಲ್ಲಿಗೆ ಬಂದ್ರು? ಡೆಲ್ಲಿ. ಆ ಮೌಂಟ್ ಡೆಲ್ಲಿ. ಮೌಂಟ್ ಅಬುನಲ್ಲಿ ಬಂದ್ರು. ಮೌಂಟ್ ಅವಾಗ ನಾವ್ ಹೇಳಿ, ಬಾಬಾ ಬೆಟ್ಟ ಗಿಟ್ಟ ಹತ್ಬಿಟ್ಟೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲಪ್ಪ, ತಲೆ ಸುತ್ತದ ನಮ್ಗೆ, ಅಲ್ಲಿ -0 ಡಿಗ್ರಿ ಎಲ್ಲ ಟೆಂಪರೇಚರ್ ಇರುತ್ತದೆ, ರೈಲ್ವೆ ಸ್ಟೇಷನ್ ನಮ್ಗೆ ಹತ್ತಿರದಲ್ಲಿ ಹಾಕ್ಬೇಕು, ವಿಶಾಲವಾದ ಜಾಗ ಸಿಗ್ಬೇಕು ನಮ್ಗೆ ಓಡಾಡ್ಲಿಕ್ಕೆ ಮಾಡ್ಲಿಕ್ಕೆ ಜೋಕಾಲಿ ಆಡ್ಲಿಕ್ಕೆಲ್ಲ, ಇನ್ನೂ ಸ್ವಲ್ಪ ಕೆಳಗಡೆಗೆ ಬಾ ಅಂತಂದ್ವಿ. ಎಲ್ಲಿಗೆ ಬಂದ್ರು ಬಾಬಾ? ಮಧುಬನಕ್ಕೆ. ಶಾಂತಿವನಕ್ಕೆ ಬಂದ್ರು. ಅವಾಗ ನೀವೇನ್ ಮಾಡ್ಬೇಕು? ಅಲ್ಗೋಗ್ಬೇಕು. ಆ ಅಲ್ಗೋಗ್ಬೇಕು. ಹೋಗ್ಬೇಕು. ಅವಾಗ ನಾವೇನ್ ಹೇಳ್ತೀವಿ, ಬಾಬಾ ಕಷ್ಟನಪ್ಪ, 4 ತಿಂಗಳ ಮೊದಲು 2 ತಿಂಗಳ ಮೊದಲೆಲ್ಲ ರಿಸರ್ವೇಶನ್ ಮಾಡಿ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಊಟ ತಿಂಡಿ ಎಲ್ಲ ಬಟ್ಬಿಟ್ಟು ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ, ವಯಸ್ಸಾಗ್ಬಿಟ್ಟಿದೆ, ಅದಕ್ಕೆ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ, ಏನ್ ಮಾಡೋ, ಇದು ಕೆಳಗೆ ಇನ್ನೂ ಬಾ ಅಂತ. ಸರಿ ಅಂತ ಹೇಳ್ಬಿಟ್ಟು ಬಾಬಾ ಏನ್ ಮಾಡ್ತಾರೆ, ನಿಮ್ ಊರಿಗೆ ಸೆಂಟರ್ ನಲ್ಲಿ ಬಂದ್ರು. ಎಲ್ಲಿಗೆ ಬಂದ್ರು? ನಮ್ಮ ಸೆಂಟರ್ಗೆ. ಯಾವಾಗ? ಮಿಲನ ಮಾಡ್ಲಿಕ್ಕೆ. ಇದೆಲ್ಲ ಬರೀ ಬಾಬನಿಗೆ ಹೇಳ್ತಾ ಹೋದೇವತ್ತು ನೀವು ಮುಂದೆ ಹೋಗಿಲ್ಲ. ಪ್ರತಿ ಸಲ ಬಾಬಾನೇ ನಿಮ್ ಮಾತನ್ನ ಕೇಳಿದ್ದು. ಸರಿ, ಮನೆಗೆ ಬಂದ್ಮೇಲೆ ಏನಾಯ್ತು ಅಂತಂದ್ರೆ, ಬಾಬನಿಗೆ ಏನ್ ಹೇಳಿದ್ವಿ ಅವಾಗ? ಏನ್ ಹೇಳಿದ್ವಿ? ಬಾಬಾ ನೀನ್ ಬರೋದು ಬರ್ತೀಯಾ, 7:30 ಟೈಮಿಗೆ ಬರ್ತೀಯಾ, ಅವಾಗ ನಮ್ಮ ಸೊಸೆ ನಾವೆಲ್ಲ ಸೀರಿಯಲ್ ನೋಡೋ ಟೈಮು, ಅದಕ್ಕಾಗಿ ಅವಾಗ ನಮ್ಗೆ ಮಿಲನ ಮಾಡ್ಲಿಕ್ಕೆ ಆಗಲ್ಲ. ಆಗೋದಿಲ್ಲ, ಅದಕ್ಕಾಗಿ ಏನ್ ಮಾಡು, ಮೊಬೈಲ್ ನನ್ ಜೊತೆಲಿ ಇರ್ತದೆ, ಮೊಬೈಲಲ್ಲಿ ಬಾ ಅಂತ. ಓಹ್ ಸರಿ, ಮೊಬೈಲಲ್ಲೂ ಕೂಡ ಬಾಬಾ ಏನ್ ಮಾಡಿದ್ರು, ಬಂದ್ರು. ಬಂದ್ರು. ಮೊಬೈಲಲ್ಲಿ ಬಂದಾಗ್ಲೂ ಕೂಡ ನಾವೇನ್ ಮಾಡ್ತಾ ಇಲ್ಲ, ಏನ್ ಪಾಪ ಮಾಡೋದು, ತುಂಬಾ ಇಂಪಾರ್ಟೆಂಟ್, ಅದೇ ದಿನಾನೇ ನಮ್ ನೆಂಟರದೆಲ್ಲ ಎಂಗೇಜ್ಮೆಂಟ್ ಇದೆ, ಮದುವೆ ಇದೆ, ನನಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಮತ್ ನಮ್ಗೆ ಹಿಂದಿ ಅರ್ಥ ಆಗೋದಿಲ್ಲ, ಕನ್ನಡದಲ್ಲಿ ಬಾ ಅಂದ್ವಿ. ಸರಿ, ಕನ್ನಡದಲ್ಲೂ ಲೈವ್ ಟ್ರಾನ್ಸ್ಲೇಷನ್ ಕೂಡ ಸಿಕ್ತು. ಸರಿನಾ? ಅಲ್ಲಿಗೂ ಕೂಡ ಏನ್ ಮಾಡಿದ್ವಿ, ಇದೆಲ್ಲ ಆಗೋದಿಲ್ಲಪ್ಪ, 15 ದಿನಕ್ಕೆ ಒಂದ್ಸಲ ಎಲ್ಲ ಆಗೋದಿಲ್ಲ, ನನ್ನ ಮನೆಗೆ ಬನ್ನಿ ಅಂತ ಹೇಳಿದ್ವಿ. ಎಲ್ಲಿ? ನಾವಿರೋ ಮನೆಗೆ ಫೋಟೋದಲ್ಲಿ ಬಂದ್ರು, ಸ್ಟಿಕರ್ನಲ್ಲಿ ಬಂದ್ರು, ಎಲ್ಲಾ ಬಂದ್ರೆ ಹೊರ್ತು ನಾನು ಮಾತ್ರ ಇಲ್ಲಿಂದ ಏನ್ ಮಾಡಿಲ್ಲ. ಬಂದಿಲ್ಲ. ಅದು ನಮ್ಮ ಪ್ರಯತ್ನ ಏನಿದೆ ಆತ್ಮೀಯರೇ, ಇವಾಗ ಹೇಳಿ ನೋಡೋಣ. ಏನ್ ಮಾಡೋದು? ಪ್ರತಿ ಸಲ ಪರಮಾತ್ಮ ನಮ್ಮ ಮಾತನ್ನ ಕೇಳ್ತಾ ಹೋದ್ರೆ ಹೊರ್ತು ನಾವು ಪರಮಾತ್ಮನ ಮಾತನ್ನ ಕೇಳಿಲ್ಲ. ಸೆಂಟರ್ ಹೋಗ್ಬಿಟ್ಟು ಮುರ್ಲಿ ಕೇಳಲಿಕ್ಕೆ ಆಗಲ್ಲ. ಮನೇಲಿ ಇದ್ಬಿಟ್ಟು ಮುರ್ಲಿ ಕೇಳ್ಬೋದು, ಟ್ರಾನ್ಸ್ಲೇಷನ್ ಬೇಕು ಸಿಕ್ತು, MP3 ಬೇಕು ಸಿಕ್ತು, ಹಿಂದಿ ಟು ಕನ್ನಡ ಬೇಕು ಸಿಕ್ತು, ಬರೀ ಕನ್ನಡ ಬೇಕು ಎಲ್ಲಾನು ಕೂಡ ನೀವು ಹೇಳಿದ್ದೆಲ್ಲವನ್ನು ಕೂಡ ಬಾಬಾ ಮಾಡಿದಾರೋ ಮಾಡಿಲ್ವೋ? ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಮನದಲ್ಲಿ ಬರ್ಲಿಕ್ಕೂ ಕೂಡ ರೆಡಿ ಇದ್ದಾರೆ, ಆದ್ರೆ ನಾವು ಮಾತ್ರ ಅಲ್ಲಿಂದ ಏನ್ ಮಾಡಿಲ್ಲ, ಇಳ್ದಿಲ್ಲ. ಬೇರೆ ಕಡೆಗೆ ಹೋಗ್ಲಿಕ್ಕೆ ನಾವಿನ್ನು, ಅಂದ್ರೆ ಬಾಬಾ ಪ್ರತಿ ಸಲ ಬಾಬಾನೇ ಸೋಲ್ಬೇಕೇ ಹೊರ್ತು ನಾವು ಸೋಲ್ಲಿಕ್ಕೆ ರೆಡಿ
ಇಲ್ಲ. ಇಲ್ಲ. ಆವಾಗ ಲೆಕ್ಕಾಚಾರ ಏನಾಗತ್ತೆ ಹೇಳಿ ನೋಡೋಣ. ಸರಿ, ಈಗಲಾದ್ರೂ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ, ನನ್ ಜೊತೆಗೆ ಪರಂಧಾಮಕ್ಕೆ ಬಾ ಅಂತ ಕರೀತಾ ಇದ್ದಾರೆ. ಯಾರು? ಬಾಬಾ ಬಾಬಾ ನಾವು ಹೋಗ್ತಾರೆ. ಮಗಳ ಹೋಗ್ತೀವಿ. ಮದುವೆ ಆಗ್ಲಿ, ಮೊಮ್ಮಗನ ಎಜುಕೇಶನ್ ಆಗ್ಲಿ, ಬಿಲ್ಡಿಂಗ್ ಕಟ್ಟಾಗ್ಲಿ ಅಂತ ಬಿಟ್ಟು ಇನ್ನೂ ಕೂಡ ನೆಪಗಳನ್ನ ಹೇಳ್ತಾ ಇದ್ದೀವಿ ಬಿಟ್ರೆ ಬಾಬನಿಗೆ ಸಂಪೂರ್ಣವಾಗಿ ಸಹಯೋಗವನ್ನ ಕೊಡ್ತಾ ಕೊಡ್ತಾ ಇಲ್ಲ. ಇಲ್ಲ. ಆಗ ಬಾಬಾ ಹೇಳ್ತಾರೆ, ನನ್ನ ಸಹನೆಗೂ ಕೂಡ ಒಂದು ಲಿಮಿಟೇಷನ್ ಇದೆ. ಇರ್ತದೆ. ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ನಿಮ್ಮ ಮಾತನ್ನ ಕೇಳಿದ್ದೇನೆ. ನೀವು ಸ್ವಲ್ಪನೂ ಮಾಡಿಲ್ಲ ಅಂತಂದ್ರೆ ಯಾರು ಮಾಡ್ತಾರೋ ಅವ್ರ ಕೈ ಹಿಡಿತೇನೆ, ನನ್ನ ಕೆಲಸ ಮಾಡ್ಕೊಂಡು ನಾನು ಹೋಗ್ತೇನೆ. ಹೋಗ್ತಾರೆ. ನೀವು ಹೀಗೆ ಬಾಬನಿಗೆ ಹೇಳ್ತಾ ಹೋಗಿ ಹೇಳ್ತಾ ಹೋಗಿ ಹೇಳ್ತಾ ಹೋಗಿ ನೀವು ಅಲ್ಲೇ ಇಡ್ತೀರಾ, ನೀವು ಮುಂದುವರಿಯೋದಿಲ್ಲ. ಈಗ ಹೇಳಿ, ಈ ನಾಟಕದಲ್ಲಿ ನಾವು ಸೋತಿದೀವೋ ಬಾಬಾ ಸೋತಿದಾರ? ನಾವೇ ಸತ್ತಿರೋದು. ನಾವ್ ಕೂತಿದೀವಿ. ಬಾಬಾ ಗೊತ್ತಿರೋದು. ಬಾಬಾನ ನೀವು ಬಾಬಾ. ಸೋಲ್ಸಿದಿರಿ ನೀವು. ನೀವು ಗೆಲ್ಲಬೇಕು ಅಂತಂದ್ರೆ ನೀವು ಅಪ್ಪನ ಮನೆಗೆ ಹೋಗ್ಬೇಕು. ಈಗ ಅಪ್ಪನ ಮನೆ ಬರ್ಬೇಕಾ ನಾವು ಅಪ್ಪನ ಮನೆ ಹೋಗ್ಬೇಕಾ? ನಾವು ಅಪ್ಪ ನಮ್ಮನೆಗೆ ಬರಬೇಕು. ಯಾರು ಅಪ್ಪನ ಮನೆಗೆ ಹೋಗ್ತಾರೋ, ಇಲ್ಲಿ ಬಂದ್ಬಿಟ್ಟು ಬಾಬನ ಏನ್ ಅನುಭವ ಮಾಡಿಸಿದ್ದಾರೆ ಆ ಅನುಭವನ ನಾನು ಪರಂಧಾಮಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ಅನುಭವ ಮಾಡಿ. ಅನುಭವವನ್ನ ಮಾಡಬೇಕಾಗ್ತದೆ. ಅಷ್ಟು ಬಾಬಾ ನಮ್ಮ ಸೇವೆ ಮಾಡಿದ್ದಾರೆ ಅಂತಂದ್ಮೇಲೆ ನಾವು ಅವರ ಮನೆಗೆ ಹೋಗ್ಬಿಟ್ಟು ಅವರ ಕಾರ್ಯಕ್ಕೆ ನಾವು ಸಹಯೋಗ ಕೊಡ್ಬೇಕಲ್ವಾ? ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಓಕೆ, ನಿಮ್ಮನೇಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಯೋಗೇಶನನ್ನ ಕರೆದ್ರಿ, ನಿಮ್ಮ ಮನೆಗೆ ಬಂದು ಎಲ್ಲವನ್ನ ಮಾಡಿದ್ರು, ಒಂದು 25 ಸಲ ಮಾಡಿದ್ರು. ಓಕೆನಾ? ಅವ್ರ ಮನೇಲಿ ಸಮಸ್ಯೆ ಇದ್ದಾಗ 5-6 ಸಲ ಹೇಳಿದಾಗ್ಲೂ ನೀವು ಬಂದಿಲ್ಲ ಅಂತಂದ್ರೆ ಏನಾಗ್ತದೆ ಹೇಳಿ ನೋಡೋಣ? ಏನಾಗತ್ತೆ? ನಮ್ಮ ಕಷ್ಟ ಗೌರವ ಮಾತ್ರ ಬೇರೆಯವ್ರು ಬೇಕು, ಅವರ ಕಷ್ಟಕ್ಕೆ ನಾವಿಲ್ಲ. ಅವ ಕರ್ಮ ಸರಿ ಆಗತ್ತಾ? ಇಲ್ಲ. ಅದಕ್ಕಾಗಿ ಬಾಬಾ ನಂಬರ್ ವಾರ್. ಈಗ ಬಾಬನ ನಾವು ಬನ್ನಿ ಅಂತ ಕರಿಬೇಕು ಅಥವಾ ಬಾಬನ ಉಪಯೋಗ ಮಾಡ್ಕೊ ಅಂತ ಹೇಳ್ಬೇಕು? ಬಾಬಾ ನನ್ನನ್ನು ಉಪಯೋಗ ಮಾಡ್ಕೊಂತ. ಸಮಯ, ಸಂಕಲ್ಪ, ಶ್ವಾಸವನ್ನ ಈಶ್ವರ್ಯ ಕಾರ್ಯ ಕೊಡ್ಬೇಕಲ್ವಾ? ಎಷ್ಟು ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾ ಹೋಗ್ತಾರೋ ಆ ಕರ್ಮದ ಫಲ ನಿಮಗೆ ಅನುಭವ ಆಗ್ತಾ ಹೋಗುತ್ತೋ ಅಷ್ಟು ನಿಮ್ಗೆ ಏನ್ ಬರ್ತಾ ಹೋಗ್ತದೆ? ನಿಶ್ಚಯ. ಅದರಲ್ಲಿ ಬಾಬಾ ಹೇಳ್ತಾರೆ ನಂಬರ್ ವಾರ್ ಉಸ್ಕಿ ನಿಶಾನಿ ಸಬಿ ಬಾಪ್ ಕೋ ಪಹಚಾನ್ ಬಾಪ್ ಕೆ ಬನೆ ಹೇ. ಬಾಬನ ಮೇಲೆ ಎಷ್ಟು ನಿಶ್ಚಯ ಇದೆಯೋ ಅದರ ಆಧಾರದ ಮೇಲೆ ನೀವೆಲ್ಲ ಏನಾಗಿದ್ದೀರಿ? ಬಾಬನ ಮಗು ಆಗಿದ್ದೀರಿ. ಯಾವ್ದರ ಆಧಾರದ ಮೇಲೆ? ನಿಶ್ಚಯ ಇದಾದ ಯಾವ ನಿಶ್ಚಯ? ಬಾಬನ ನಿಶ್ಚಯ. ಬಾಬಾ ಮೇಲೆ ಇವತ್ತು ಕೂಡ ದೂರದಲ್ಲಿ ಇದ್ಬಿಟ್ಟು ಬೇಡ್ತಾ ಇದ್ದೀವಿ ಅಲ್ವಾ? ಅದನ್ನು ಕೊಡು ಇದನ್ನು ಕೊಡು ಅಂತ. ಇನ್ನೂ ಕಿರಣ ತಗೊಳ್ತಾ ಇದ್ದೀವಿ. ಯಾಕೆ ಹೇಳಿ? ಬಾಬನಲ್ಲಿ ಮಡಿಲಲ್ಲಿ ಹೋಗಿ ಕೂತ್ಕೊಳ್ಳುವಂತಹ ಇನ್ನೂ ಅಧಿಕಾರ, ಕೆಪಾಸಿಟಿ, ಯೋಗ್ಯತೆ, ಸ್ವಚ್ಛತೆ ಇನ್ನೂ ಬಂದಿಲ್ಲ. ಬಂದಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಯ. ಎಲ್ಲಾ ನಿಯಮವನ್ನ ನಾವು ಫಾಲೋ ಮಾಡ್ತಾ ಇಲ್ಲ ಮತ್ತು ಅಷ್ಟು ಯೋಗ್ಯರಾಗದೇ ಇರುವಂತ ಕಾರಣದಿಂದ ಬಾಬನು ನಿಮ್ಮನ್ನ ಮಡಿಲಲ್ಲಿ ಇಟ್ಕೊಳ್ಳೋದಿಲ್ಲ. ಬಾಬನಿಗಷ್ಟು ಗೌರವವನ್ನು ಕೂಡ ನೀವು ಕೊಡ್ತಾ ಇಲ್ಲ. ಬಾಬನದಷ್ಟು ಆತ್ಮೀಯತೆಯಿಂದ ನಿಮ್ಮ ಜೀವನದಲ್ಲಿ ಇಟ್ಕೊಂಡಿಲ್ಲ. ಅವ್ರು ಯಹಾ ಬಿ ಬಾಪ್ ಸೆ ಮಿಲ್ನೆ ಕೆ ಲಿಯೆ ಆಯೆ ಹೈ. ಹೇಳ್ತಾರೆ ಡೈಮಂಡ್ ಹಾಲ್ ಅಲ್ಲೂ ಕೂಡ ಇಲ್ಲಿ ಯಾಕೆ ಬಂದಿದ್ದೀರಿ? ಮಿಲ್ನ ಮಾಡೋದಕ್ಕೆ. ಯಾರ ಜೊತೆಗೆ? ಬಾಬಾ ಜೊತೆ. ಅದ್ರಲ್ಲಿ ಬಾಬನ ಮಿಲ್ನ ಮಾಡ್ತೀವೋ ಅಥವಾ ಟೀ ಕಾಫಿ ಜೊತೆ ಮಿಲ್ನ ಮಾಡ್ತೀವೋ, ಒಳ್ಳೆ ಬೆಡ್ ಜೊತೆಗೆ ಮಿಲ್ನ ಮಾಡ್ತೀವೋ, ಪರ್ಚೇಸಿಂಗ್ ಜೊತೆಗೆ ಮಿಲ್ನ ಮಾಡ್ತೀವೋ, ಈಶ್ವರ್ಯ ಪರಿವಾರದ ಜೊತೆಗೆ ಮಿಲನ ಮಾಡ್ತೀವೋ ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಆದ್ಮೇಲೆ ನಿಶ್ಚಯ ಯಾರ ಮೇಲೆ ಇರ್ಬೇಕು? ಮೊದಲನೇದಾಗಿ ಬಾಬಾರವರ ಮೇಲೆ. ಬಾಪ್ ಹಮೇ ಹರ್ ಏಕ್ ಬಚ್ಚೆ ಕಾ ಅಟೂಟ್ ನಿಶ್ಚಯ ಹೇ. ಬಾಬಾ ಹೇಳ್ತಾರೆ ಬಾಪ್ ಮೇ. ಬಾಬಾ ಹೇಳ್ತಾರೆ ನಾನಂತೂ ನಿರಂತರವಾಗಿ ಪ್ರತಿಯೊಂದು ಮಗುವನ್ನು ನೋಡ್ತಾ ಇರ್ತಾರೆ. ಬಾಬಾ ಅಂತೂ ನೋಡ್ತಾ ಇರ್ತಾರೋ ಇಲ್ವೋ? ನೋಡ್ತಾ ಇರ್ತಾರೆ. ಅದ ಹೆಂಗ್ ಗೊತ್ತಾಗ್ಬಿಡ್ತದೆ ನೋಡ್ತಾ ಇದ್ದಾರೆ ಅಂತ? ಬಾಬಾ ನಿಮ್ಮನ್ನು ನೋಡ್ತಿದ್ರೆ ಹೆಂಗ್ ಗೊತ್ತಾಗ್ತದೆ? ನಮ್ಮ ನಿಶ್ಚಯದ ಆಧಾರದ ಮೇಲೆ. ನಿನ್ನೆ ನೀವೇನ್ ತಪ್ಪು ಮಾಡಿರ್ತಿಲ್ಲ ಅದು ಇವತ್ತಿನ ಮುರಳಿಲಿ ಪಕ್ಕಾ ಬರ್ತದೋ ಬರಲ್ವೋ? ಬರುತ್ತೆ. ನಿನ್ನೆ ನೀವೇನ್ ಸರಿ ಮಾಡಿರ್ತೀರಿ, ನಿನ್ನೆ ನೀವೇನ್ ತಪ್ಪು ಮಾಡ್ತೀರಿ, ಸ್ಥೂಲವಾಗಿ, ಸೂಕ್ಷ್ಮವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಏನು ಮಾಡಿರ್ತೀರೋ ಪಕ್ಕಾ ಮುರಳಿಲಿ ಅದೇ ಬರುತ್ತೋ ಬರಲ್ವೋ? ಬರುತ್ತೆ. ಬೇರೆಯವ್ರಿಗೆ ಗೊತ್ತಾಗತ್ತೋ ಗೊತ್ತಾಗಲ್ಲ, ನಿಮ್ಗಂತೂ ಸ್ಪಷ್ಟ ಗೊತ್ತಾಗತ್ತಾನೆ ನಿನ್ನೆ ಮಾಡಿರೋದು ಯಾವ್ದು ತಪ್ಪಾಯ್ತು,
ಯಾವುದು ಸರಿ ಆಯ್ತು. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ ತಾನೆ, ಹೌದು. ನಿಮ್ಮ ಕನಸಿನಲ್ಲಿ ಬಂದಿರುವಂತ ವಿಚಾರದ ಬಗ್ಗೂನು ಕೂಡ ಬಾಬಾ ಮುರಳಿಲಿ ಸ್ಪಷ್ಟನೆ ಕೊಟ್ಟಿರ್ತಾರೆ. ಅದನ್ನ ನೀವು ಮುರಳಿ ಕಡೆ ಕರೆಕ್ಟ್ ಆಗಿ ಗಮನ ಇಟ್ಟಾಗ ಮಾತ್ರ ಅಲ್ವಾ. ಅಂದ್ಮೇಲೆ ಅದನ್ನ ಬಾಬಾ ಹೇಳ್ತಾರೆ ಅಂದ್ಮೇಲೆ ನಿಮ್ಮ ಕಡೆ ಗಮನ ಇಟ್ಕೊಂಡಿರೋದಕ್ಕೆ ತಾನೇ ಬಾಬಾ ಅದನ್ನ ಹೇಳಲಿಕ್ಕೆ ಸಾಧ್ಯ. ಹೌದು. ನಿಮ್ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ ಬಾಬನಿಗೆ ಹೆಂಗ್ ಗೊತ್ತಾಗ್ಬಿಡ್ತದೆ ನೀವೇನ್ ಮಾಡಿದ್ದೀರಿ ಅಂತ. ಅಂದ್ರೆ ಬಾಬಾ ಸದಾ ನಮ್ಮನ್ನ ನೋಡ್ತಾ ಇದಾರ ಇಲ್ವೋ, ನೋಡ್ತಾ ಇದ್ದೇನೆ. ನಮ್ಮನ್ನ ಸರಿ ಮಾಡೋದ್ ಕಡೆಗೆ ಅವರ ಪ್ರಯತ್ನ ಇದೆಯೋ ಇಲ್ವೋ. ನಡೀತಾ ಇದೆ. ಆದ್ರೆ ನಾವು ಒಬ್ಬನ ಜೊತೆಗಿದ್ದೇವಾ? ಇಲ್ಲ. ಇಲ್ಲ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ ಬೆಳಿಗ್ಗೆ ಎದ್ದಾಗ್ಲಾದ್ರು ಗುಡ್ ಮಾರ್ನಿಂಗ್ ಮಾಡ್ತಾರ ಮಕ್ಕಳು ಅಂತ ಬಾಬಾ ನೋಡ್ತಾ ಇರ್ತಾರಂತೆ. ಎಷ್ಟು ಗಂಟೆಯಿಂದ ಬಾಬಾ ವೇಟ್ ಮಾಡ್ತಿರ್ತ 4 ಗಂಟೆಯಿಂದ ರಾತ್ರಿ 10 ಗಂಟೆಯಿಂದ ವೇಟ್ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಮಕ್ಳು ಏನ್ ಮಾಡ್ತಾರೆ, ಗುಡ್ ಮಾರ್ನಿಂಗ್. ಸರಿ, ಇವ್ರೇನ್ ಮಾಡ್ತಾರೆ, ಅಲಾರಾಮ್ ಇಟ್ಟಿರ್ತಾರೆ. ಏನ್ ಇಟ್ಟಿರ್ತಾರೆ? ಅಲಾರಾಮ್. ನಿಮ್ ಬಗ್ಗೆ ಹೇಳ್ತಾ ಇಲ್ಲಪ್ಪ, ನೀವೆಲ್ಲ ತುಂಬಾ ಒಳ್ಳೆಯವರು, ವಜ್ರ ಸಮಾನದವ್ರು. ನಿಮ್ ಬಗ್ಗೆ ಹೇಳ್ತಾ ಇಲ್ಲ, ಯಾರ ಅಲಾರಾಮ್ ಇಡ್ತಾರೆ ಅವ್ರ ಬಗ್ಗೆ ಹೇಳ್ತಾರ. ನೀವು ತುಂಬಾ ಒಳ್ಳೆಯವರು. ಅಲಾರಾಮ್ ಆದ ತಕ್ಷಣ ಟಕ್ ಅಂತ ಅದನ್ನೇನ್ ಮಾಡಿದ್ರೆ ಒಂದ್ ತಲೆ ಮೇಲೆ ಹೊಡಿತಾರ ಅಥವಾ ಆಫ್ ಮಾಡ್ತಾರೆ. 2 ನಿಮಿಷ ಬಾಬಾ ಅಂತ ಹೇಳೋದು. ಗುಡ್ ಮಾರ್ನಿಂಗ್ 2 ನಿಮಿಷ ಎದ್ದು ಬಿಡ್ತಾನೆ ಇವಾಗ ಅಂತ ಹೇಳಿ. ಸರಿನಾ? ಆ 2 ನಿಮಿಷ ಸರಿಯಾಗಿ ಏನಾಗಿರ್ತದೆ, ನಿದ್ದೆ ತಾನೆ 5:15 ಆಗಿರ್ತದೆ. ಅಯ್ಯೋ 5:15 ಆಗ್ಬಿಡ್ತು, ಅಯ್ಯೋ ಮಕ್ಕಳಿಗೆ ಅಡಿಗೆ ಮಾಡ್ಕೊಡ್ಬೇಕು, ಮೊಮ್ಮಕ್ಕಳಿಗೆ ಅದ್ ಮಾಡ್ಬೇಕು, ಕಟ 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 ಎದ್ದು ಬಿಟ್ರು. ಗುಡ್ ಮಾರ್ನಿಂಗ್ ಇಲ್ವೇಲ್ಲ, ಬಾಪ ಕಾಯ್ಕೊಂಡಿದ್ದಾರೆ. ಏನಂತ? ಮಕ್ಕಳು ಗುಡ್ ಮಾರ್ನಿಂಗ್ ಹೇಳ್ತಾರೆ. ಎಲ್ಲಿವರೆಗೆ ಬ್ಯೂಸಿ ನೀವು? ಮಕ್ಕಳನ್ನೆಲ್ಲ ಊಟ ತಿಂಡಿ ಕೊಟ್ಟು ಪಾರ್ಸಲ್ ಕೊಟ್ಟು ಕಳಿಸೋರಿಗೆ ಫುಲ್ ಬ್ಯುಸಿ ಆಗ್ಬಿಟ್ಟು. ಓಕೆ, ನೀವು ತಿಂಡಿ ತಿನ್ಬೇಕಾದ್ರೂ ಕೂಡ ಇವರು ಥ್ಯಾಂಕ್ ಯು ಅಂತ ಹೇಳ್ತಾರೋ ಅಂತ ಬಾಬಾ ಏನ್ ಮಾಡ್ತಾರೆ, ಕಾಯ್ಕೊಂಡು ಇರ್ತಾರಂತೆ. ಪುರ್ಸತ್ತಿಲ್ಲ ಇವತ್ತಿನ ದಿನದಲ್ಲಿ ಅಡಿಗೆ ಮಾಡ್ತಾ ಅಲ್ಲ ಏನ್ ಮಾಡೋದು, ಟೆಲಿಗ್ರಾಮ್ ಅಲ್ಲೋ ಮೊಬೈಲ್ ಅಲ್ಲೋ ಏನ್ ಮಾಡೋದು, ಮುರ್ಲಿ ಹಾಕೊಂಡು ಕೇಳೋದು. ಯಾಕಂದ್ರೆ ಸೆಂಟ್ರ್ ಅಕ್ಕೋರಿಗೆ ಗೊತ್ತಾಗ್ಬೇಕಲ್ಲ ನಾವು ಅಟೆಂಡ್ ಮಾಡಿದೀವಿ ಅಂತ. ಅವರಿಗೋಸ್ಕರ ನಾವು ಆನ್ ಮಾಡಿ ಇಟ್ಕೊಳ್ಳೋದೇ ಹೊರತು ನಮ್ಮ ಅವಶ್ಯಕತೆಗೋಸ್ಕರ ನಾವು ಆನ್ ಮಾಡಿ ಇಟ್ಕೊಳ್ಳೋದು ಅಲ್ಲ. ಇಲ್ಲ ಅಂದ್ರೆ ಅವ್ರು ಕೇಳ್ತಾರ ನಿನ್ನೆ ಯಾಕೆ ಬಂದಿಲ್ಲ ಅಂತ ಬಿಟ್ಟು. ಅದಕ್ಕೆ ಬಂದಿದ್ದೀವಿ ಅಕ್ಕವ್ರೆ, ಲಾಸ್ಟಿಗೆ ದಾಣೆ. ನಮ್ಗೆ ಮುರ್ಲಿ ಕಡೆ ಗಮನ ಬರೋದು ಯಾವಾಗ? ಎಲ್ಲ ಮುಗಿದ್ಮೇಲೆ. ಮಧುರ ಮಕ್ಕಳು ಅಂತ ಯಾವಾಗ ಹೇಳ್ತಾರೆ ಅವಾಗ ಕರೆಕ್ಟ್ ಅಟೆನ್ಷನ್ ಬರ್ತಾರೆ, ಇವಾಗ ಮುಗೀತು ಅಂತ. ಈಗ ಒಂದು ಪಾಯಿಂಟ್ ಹೇಳ್ಬೇಕಲ್ಲ ಅಕ್ಕವರಿಗೆ, ಅವಾಗ ನೆನ್ಪಿಟ್ಕೊಳ್ಳೋದು ಏನ್ ಹೇಳಿದ್ದಾರೆ ಅಂತ. ಓಕೆ, ಸರಿ. ಅಷ್ಟಾದ್ಮೇಲೆ ದಿನನಿತ್ಯದ ಕಾರ್ಯದಲ್ಲಿ ಬ್ಯೂಸಿ ಆಗ್ಬಿಡ್ತಾರೆ. ಎಲ್ಲದಕ್ಕಿಂತ ಬ್ಯೂಸಿ ಯಾವುದು ಅಂತಂದ್ರೆ, ಅಯ್ಯೋ ಬೆಳಗ್ಗೆ ಸತ್ತೇ ಇಲ್ಲ ರೀ, ಮೊಬೈಲಲ್ಲಿ ಎಷ್ಟು ಜನದ ವಾಟ್ಸಪ್ ಮೆಸೇಜ್ ಬಂದ್ಬಿಟ್ಟಿದೇನೋ, ಮಿಸ್ ಕಾಲ್ ಬಂದ್ಬಿಟ್ಟಿದೇನೋ ಅಂತ ಅಲ್ಲಿ ಏನ್ ಮಾಡ್ತೀವಿ, ಬ್ಯೂಸಿ ಆದ್ವಿ. ಅದಾದ್ಮೇಲೆ ಮನೆ ಕೆಲಸದಲ್ಲಿ ಬ್ಯೂಸಿ ಆದ್ವಿ. ಮಧ್ಯಾಹ್ನ ಮಲ್ಕೊಳ್ತೀವಿ, ಅಯ್ಯೋ ಅಮೃತ ವೇಳೆಗೆ ಇದ್ದಿದ್ವಲ್ವಾ, ರಾತ್ರಿ ನಿದ್ದೆನೇ ಬಂದಿಲ್ಲ, ಮಧ್ಯಾಹ್ನ ಕೂಡ ಮಲ್ಕೊಂಡ್ವಿ. ಹೀಗೆ ಬೆಳಗಿಂದ ಸಾಯಂಕಾಲದ ಕರ್ಮ ಮಾಡಿ 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 ಬಾಬಾ ಕಾಯ್ತಾ ಇದ್ದಾರೆ. ಏನಂತ? ಥ್ಯಾಂಕ್ಸ್ ಹೇಳ್ಬೋದು, ಗುಡ್ ಮಾರ್ನಿಂಗ್ ಹೇಳ್ಬೋದು ಅಂತ ಬಿಟ್ಟು ಇದು ಯಾವುದು ನಾವು ಹೇಳೋದಿಲ್ಲ. ಅವಾಗ ಅಂತ ಮಕ್ಕಳ ಜೊತೆಗೆ ಬಾಬಾ ಇರ್ತಾರೋ ಇರಲ್ವೋ? ಯಾವ ಮಕ್ಕಳ ಜೊತೆಗೆ ಇರ್ತಾರೆ? ತಂದೆ ಮತ್ತೆ ಯಾರು ಕೇಳ್ತಾರೆ ಅವ್ರ ಜೊತೆ. ಯಾರು ಬಾಬನ ಹತ್ರ ಮಾತಾಡ್ತಿರ್ತಾರೆ, ಬಾಬನ ಹತ್ರ ಶ್ರೀಮತ ಪಡ್ಕೊಳ್ತಾರೆ, ಈಶ್ವರಿ ಸೇವೆಗೆ ಯಾರು ನಿಮಿತ್ತರಾಗಿರ್ತಾರೋ ಅಷ್ಟು ಬಾಬಾ ನಮ್ಮ ಜೊತೆಗೆ ಇರ್ತಾರೆ. ಆದ್ಮೇಲೆ ಬಾಬಾ ಗ್ಯಾರಂಟಿ ಕೊಡ್ತಾರೆ, ಅಂತಿಮ ಸಮಯದವರೆಗೂ ನಾನು ನಿಮ್ಮನ್ನ ನೆನಪು ಮಾಡ್ತಾ ಇರ್ತೇನೆ, ನಿಮ್ಮ ಜೊತೆಯಲ್ಲಿ ಇರ್ತೇನೆ, ಆದರೆ ನೀವು ಜೊತೆಯಲ್ಲಿ ಇರಬೇಕಾಗ್ತದೆ. ನೀವು ಎಷ್ಟು ನನ್ನ ಜೊತೆ ಕನೆಕ್ಷನ್ ಅಲ್ಲಿ ಇರ್ತೀರೋ ಅಷ್ಟು ನಿಮ್ಗೆ ಏನಾಗ್ತಾ ಹೋಗ್ತದೆ, ನಿಶ್ಚಯ ಬರ್ತಾ ಇರ್ತದೆ. ನೀವು ಎಷ್ಟು ಕನೆಕ್ಷನ್ ಕಟ್ ಆಗ್ತಾ ಹೋಗ್ತದೋ ಅಷ್ಟು ನಿಶ್ಚಯದ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಇರ್ತದೆ. ಓಕೆ, ನಿಮ್ಮಲ್ಲಿ AC ಇದೆ ಅಂತ ಹೆಂಗ್ ಗೊತ್ತಾಗ್ತದೆ? ನಿಮ್ಮ ಮನೇಲಿ AC ಆನ್ ಆಗಿದೆ, ಅದು ಇದೆ ಅಂತ ಹೆಂಗ್ ಗೊತ್ತಾಗ್ತದೆ? ಅದ ಕಡೆ ಗಮನ ಕೊಟ್ಟಾಗ. ಓಕೆ, AC ಆನ್ ಆಗಿದೆ, ಆದರೆ AC ನಿಮ್ ತಂಪು ಗಾಳಿ ಕೊಡ್ತಾ ಇದೆಯೋ ಇಲ್ವೋ? ನಿಮ್ ಜೊತೆಗೆ ಸಂಬಂಧದಲ್ಲಿ ಕನೆಕ್ಷನ್ ಅಲ್ಲಿ ಯೋಗದಲ್ಲಿ ಇದೆಯೋ ಇಲ್ವೋ? ನೀವು ಟಿವಿ ನೋಡ್ತಾ ಇದ್ದೀರಿ, ಮೊಬೈಲ್ ನೋಡ್ತಾ ಇದ್ದೀರಿ, ಮನೆಯವ್ರ ಹತ್ರ ಮಾತಾಡ್ತಿದ್ದೀರಿ, ಗಮನ ಅಲ್ಲಿದೆ, ಅವಾಗ AC ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ಅರ್ಥ ಆಯ್ತಿಲ್ಲ? ಆಗ ಬಾಬಾ ನಿಮ್ಮನ್ನ ನೋಡ್ತಾ ಇದ್ರು, ಶಕ್ತಿ ಕೊಡ್ತಾ ಇದ್ರು, ನೀವು ಅದ ಕಡೆ ಗಮನ ಕೊಟ್ಟಿಲ್ಲ ಅಂತಂದ್ರೆ ಆ ಕರ್ಮದ ಫಲದ ಅನುಭವ ಹಾಗಿದ್ರೆ ಅದರ ಅನುಭವ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅದ್ರ ಕಡೆ ಗಮನ ಕೊಡ್ಬೇಕು. ಯಾವ್ದ್ರಿಂದ? ಮನಸ್ಸು ಬುದ್ಧಿ.
ಬುದ್ಧಿಯಿಂದ. ಯಾವ್ದಿಂದ? ಬುದ್ಧಿಯಿಂದ. ಅವಾಗ ಬುದ್ಧಿ ಎಷ್ಟು ಬಾಬನ ಜೊತೆಗೆ ಇಡ್ತಾ ಹೋಗ್ತಿರೋ ಆವಾಗ ಆಗುವಂತ ಅನುಭವದಲ್ಲಿ ನಿಮ್ಗೆ ಏನಾಗ್ತಾ ಹೋಗ್ತದೆ? ಬಾಬನ ಮೇಲೆ ಏನ್ ಬರ್ತಾ ಹೋಗ್ತದೆ? ನಿಶ್ಚಯ ಬರ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಾನಂತೂ ನಿರಂತರವಾಗಿ ನಿನ್ ಕಡೆ ಗಮನ ಕೊಡ್ತಾ ಇರ್ತೀನಪ್ಪ, ಸದಾಶಕ್ತಿಯನ್ನ ಫ್ಲೋ ಮಾಡ್ತಾ ಇರ್ತೀನಿ, ನಾನು ಕಳಿಸ್ತಾ ಇರ್ತೇನೆ. ಆದರೆ ಅದರ ಕಡೆಗೆ ನೀನು ಗಮನವನ್ನ ಕೊಟ್ಟಾಗ ಮಾತ್ರ ಅದು ಗೊತ್ತಾಗತ್ತೆ, ಹೊರತು ಬೇರೆ ಯಾವ್ದಿಂದನೂ. ಗೊತ್ತಾಗುತ್ತೆ. ಓಕೆ, ಈಗ ಲಾಸ್ಟ್ ಪ್ರಶ್ನೆ ಇವತ್ತಿನ ಕ್ಲಾಸ್. ಓಕೆ, ಸರಿ. ಬಾಬಾ ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂತ ನಿಮ್ಮ ಮನೇಲಿ ಫೋಟೋ ಇಟ್ಟಾಗ ನಿಮ್ಗೆ ಯೋಗ ಚೆನ್ನಾಗಾಗತ್ತಲ್ವಾ? ಇಲ್ಲ ಫೋಟೋ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಬಾಬಾ ನಿಮ್ಮ ಜೊತೆ ಕನೆಕ್ಷನ್ ಚೆನ್ನಾಗಿದ್ದಾರೆ. ಇಲ್ಲ ಇಲ್ಲ ಸ್ಟಿಕರ್ ಹಾಕೊಂಡಾಗ, ಇಲ್ಲ ವೈಟ್ ಲೈಟ್ ಹಾಕೊಂಡಾಗ, ಇಲ್ಲ ಇಲ್ಲ ಬ್ಯಾಡ್ಜ್ ಹಾಕೊಂಡಾಗ, ಇಲ್ಲ ಇಲ್ಲ ರೆಡ್ ಲೈಟು, ಯಾವ್ದು ಕಾಮೆಂಟ್ರಿ, ಇಲ್ಲ ಹಾಡು, ಇಲ್ಲ. ನಿಮ್ಮಲ್ಲಿ ಯಾರೋ ನಿಮಿತ್ತದವರು ಬಂದು ಯೋಗ ಮಾಡ್ತಿದ್ದಾರೆ ಆವಾಗ, ಇಲ್ಲ ಇಲ್ಲ ಇದು ಯಾವುದರಿಂದನೂ ಅಲ್ಲ ಆತ್ಮೀಯರೇ. ಯಾವುದರಿಂದ? ನಿಮ್ಮ ನಮ್ಮ ಬುದ್ಧಿಯ ಮೂಲಕ ಬುದ್ಧಿ ಬಾಬಾ ಜೊತೆ ಕನೆಕ್ಟ್ ಇಟ್ಟಾಗ ಫೋಟೋ, ಸ್ಟಿಕರು, ಕಾಮೆಂಟ್ರಿ, ಬಣ್ಣ, ಇದು ಯಾವುದು ಕೂಡ ಬಾಬನ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ. ಸಾಧ್ಯ. ಕನೆಕ್ಟ್ ಆಗ್ಲಿಕ್ಕೆ ಒಂದು ಸಾಧನನೇ, ಒಂದು ಮೀಡಿಯಾನೇ ಹೊರತು ನೀವು ಬಾಬಾ ಜೊತೆ ಡೈರೆಕ್ಟ್ ಆಗಿ ನಿರಾಕಾರ ರೂಪದಲ್ಲಿ ಕನೆಕ್ಟ್ ಆಗ್ಬೇಕೆ ಹೊರತು ಸ್ಥೂಲ ಸಾಧನದ ಆಧಾರದಲ್ಲಿ ಅಲ್ಲ. ಅಲ್ಲ. ನಿರಾಕಾರ ರೂಪದಲ್ಲಿ ಕನೆಕ್ಟ್ ಆಗ್ಬಿಟ್ಟು ಬಾಬಾ ನನ್ನ ಜೊತೆಲಿ ಇದ್ದಾರೋ ಇಲ್ಲೋ ಅಂತ ನೀವೇನ್ ಮಾಡ್ತಾ ಹೋಗ್ಬೇಕು? ಚೆಕ್ ಮಾಡ್ಕೊ. ಓಕೆ, ನಿಮ್ಗೆ ಅನುಭವ ಜಾಸ್ತಿ ಆಗ್ತಾ ಹೋದಾಗ ಏನಾಗ್ತಾ ಹೋಗ್ತದೆ? ವಿಜಯ. ಆಗ್ತಾ ಇರುತ್ತೆ. ಇಲ್ಲಿ ವಿಜಯ ಅಂತಂದ್ರೆ ಏನು ಹೇಳಿ ನೋಡೋಣ ಲಾಸ್ಟ್. ವಿಜಯ ಅಂತಂದ್ರೇನು? ವಿಜಯ ಅಂದಾಗ ಈಗ ಎಲ್ಲ ಒಂದೇ ಸರ್ ಬಂದ್ಬಿಡ್ತಲ್ಲ ನಾವು. ಈಗ ಬ್ರಹ್ಮ ಬಾಬಾವರು ಅನುಭವ ಮಾಡಿದಂಥದ್ದು ಅನುಭವನೇ ಈಗ ಬಾಬಾವ್ರು ಇವತ್ತು ಮುರಳಿ ಇಲ್ಲಿ ತಿಳಿಸ್ತಾ ಇದಾರೆ. ಈಗ ಕಷ್ಟ ಬರ್ಲಿ ಸುಖ ಬರ್ಲಿ ಇದು ನಾನೇ ಮಾಡಿದ್ದು ಅನ್ನೋದ್ರ ಮೇಲೆ ಇದು ನಿಂತಿದೆ. ಈಗ ನಾನು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗ್ತಾ ಇತ್ತು, ನಾನು ಕೆಟ್ಟದ್ ಮಾಡಿದೆ ಅಂದ್ರೆ ನನ್ ಕೆಟ್ಟದ್ ಬಂದಿದೆ. ಅದನ್ನ ನಾನು ಬೇರೆಯವ್ರ ಮೇಲೆ ಹಾಕುವಂತ ಅವಶ್ಯಕತೆನೇ ಇಲ್ಲ. ಈಗ ಬಾಬಾ ಕೊಟ್ಟಿರುವಂತ ಜ್ಞಾನದಲ್ಲಿ ಎಲ್ಲ ತುಂಬಿಕೊಂಡಿದೆ. ಹಾಗಾಗಿ ನನ್ನ ಮೇಲೆ ನನ್ಗೆ ಎಷ್ಟು ನಿಶ್ಚಯ ಬರ್ತೋ, ನಾನ್ ಮಾಡೋ ಕರ್ಮದ ಮೇಲೆ ಇದ್ರ ಮೇಲೆ ಸಂಪೂರ್ಣ ಬಾಬನ ಮೇಲೆ ನಿಶ್ಚಯ ಸಿಕ್ಬಿಡುತ್ತೆ. ವಿಜಯ ಆಯ್ತು ಅಂತ ನಿಮ್ಗೆ ಗೊತ್ತಾಗೋದು ಯಾವಾಗ? ನಮಗ್ ಖುಷಿ ಇದೆಲ್ಲ ಅರ್ಥ ಆದಾಗ ಆತ್ಮನ ಅಕೌಂಟ್ ಅಲ್ಲಿ ಜಮಾ ಆಯ್ತಾ? ವಿಜಯ ಅಷ್ಟೇ, ಸಿಂಪಲ್. ವಿಜಯ ನೀವು ಮಾಡಿರುವಂತ ಕರ್ಮದಲ್ಲಿ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕಲ್ವಾ? ಇವಾಗ ನೀವು ಕೆಲಸ ಮಾಡಿದ್ಮೇಲೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ಬೇಕಲ್ವಾ? ನಿಮ್ ಕೈಯಲ್ಲಿ ದುಡ್ಡು ಬರ್ಬೇಕಲ್ಲ. ಆವಾಗ ಏನಾಯ್ತು? ಹೌದು. ವಿಜಯ ಆಯ್ತು ಅಂತ. ದುಡ್ಡು ಖಾಲಿ ಆಯ್ತು ಅಂತಂದ್ರೆ ಮೈನಸ್ ಆಯ್ತು ಅಂತ. ಅಪಜಯ ಆಯ್ತು ಅಂತ. ವಿಜಯ ಅಂತಂದ್ರೆ ಪ್ಲಸ್ ಆಯ್ತು ವಿಜಯ, ಮೈನಸ್ ಆಯ್ತು ಅಪಜಯ, ಅಷ್ಟೇ. ಅದಕ್ಕಾಗಿ ಬಾಬಾ ನಿನ್ನೇನ್ ಕ್ಲಾಸ್ ಮಾಡಿದ ಸ್ಥಿತಿ ಬಗ್ಗೆ ಅದನ್ನ ಚೆಕ್ ಮಾಡ್ತಾ ಹೋಗಿ ಅಂತ ಬಾಬಾ ಹೇಳ್ತಾರ. ಏನೇ ಕರ್ಮ ಮಾಡಿದ ಮೇಲೆ ನಿಮ್ಮ ಆತ್ಮಿಕ ಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಆಯ್ತಾ? ಅವಾಗ ವಿಜಯ. ಎದುರುಗಡೆ ಸ್ತುತಿ ಮಾಡ್ಲಿ ನಿಂದನೆ ಮಾಡ್ಲಿ, ಮಳೆ ಇರ್ಲಿ ಬಿಸಿಲಿರ್ಲಿ, ಕಾಯಿಲೆ ಇರ್ಲಿ ನೋವಿರ್ಲಿ, ಅದ್ರ ಕಡೆ ನೀವು ಗಮನ ಕೊಡಬೇಡಿ. ಯಾರು ಜನ ಏನ್ ಹೇಳ್ತಾರೆ ಅದ್ರ ಕಡೆ ಗಮನವನ್ನ ಕೊಡಬೇಡಿ. ಗಮನ ಎಲ್ಲಿ ಕೊಡ್ಬೇಕು? ಬಾಬಾ ಇವತ್ತಿನ ದಿನದಲ್ಲಿ ಜನ ಬೇಕಾದಷ್ಟು ಬೇಕಾದ್ರೆ ಬೈಲಿ, ಜಾಸ್ತಿ ಸಂಬಳ ಕೊಡ್ತೀವಿ ಅಂತ ಜನ ಏನ್ ಮಾಡ್ತಾರೆ? ಅಲ್ಲಿಗೆ ಅಲ್ಲಿಗೆ ಹೊರಟು. ಹೋಗ್ತಾ ಇರ್ತಾರೆ. ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಆಧ್ಯಾತ್ಮಿಕ ಸ್ಥಿತಿಯನ್ನ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಂಡು ಅಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿದೆ, ಯೋಗದ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗಿದೆ, ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ಖುಷಿ ಆನಂದ ನಿರಾಕಾರ ಜಾಸ್ತಿ ಆಗಿದೆ ಅಂದ್ರೆ ನಿಮ್ಗೆ ಏನ್ ಸಿಕ್ಕಿದೆ? ವಿಜಯ. ಅಥವಾ ನಿಮ್ಗೆ ಕಿರೀಟ ಸಿಕ್ಕಿದಾಗ ವಿಜಯ ಇದೆ ಅಂತ ಲೆಕ್ಕನ? ಇಲ್ಲ. ಮಜಾ ಏನ್ ಗೊತ್ತಾ? ಯಾರು ನಿಮ್ಮ ಮೇಲೆ ಆ ಪೀಠ ಇಡ್ತಾರಲ್ಲ, ಮನಸ್ಸನ್ನು ಯಾವ ರೀತಿ ಬೈಕೊಂಡಿರ್ತಾರೆ ಅಂತಂದ್ರೆ, ಇವ್ರು ಯಾಕೆ ಬಂದ್ರೆ, ಇವ್ರು ಬಂದ್ರೆ ನಾನಾದ್ರೂ ಕ್ಲಾಸ್ ಮಾಡ್ತಿದ್ನಲ್ಲ, ಹೌದು. ನನಗೆ ಇದು ಕ್ಲಾಸ್ ಮಾಡೋದನ್ನ ಬಿಡಿಸ್ಬಿಟ್ರಲ್ಲ, ಎಷ್ಟು ಚೆನ್ನಾಗಿ ಮನಸ್ಸಿಂದ ಬೈತಿರ್ತಾರೆ. ಮುಖದಲ್ಲಿ ಮಾತ್ರ ಮುಗುಳ್ನಾಗೆ ನಿಟ್ಟು ಪೇಟ ಇಟ್ಬಿಟ್ಟು ನಿಮ್ಗೊಂದು ಹೂಗುಚ್ಛವನ್ನ ಏನ್ ಮಾಡ್ತಾರೆ? ಸ್ಥೂಲವಾಗಿ ಕೊಡ್ತಾರೆ. ಯಾವ್ದು ಕೆಲಸ ಮಾಡ್ತದ ಅವಾಗ? ಪೇಟ ಕೆಲಸ ಮಾಡತ್ತ, ಅವ್ರ ಮನಸ್ಸಿನ ವೈಬ್ರೇಷನ್ ಕೆಲಸ ಮಾಡ್ತಾವ ಮನಸ್ಸಿನ ವೈಬ್ರೇಷನ್ ಕೆಲಸ ಮಾಡಿ. ಅಲ್ವಾ? ಅದಕ್ಕಾಗಿ ನಿಮ್ ಸೇವೆ ನೀವೇ ಮಾಡ್ಕೊಳಪ್ಪ, ನಾವ್ ಮನೇಲಿ ಇದ್ಬಿಟ್ಟು ನಾವ್ ಮಾಡ್ತೀವಿ ಅಂತದ್ ಯಾವ್ದು ಉತ್ತಮ? ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ನಿಶ್ಚಯ ಬುದ್ಧಿ ವಿಜಯಂತಿ, ಬುದ್ಧಿಯ ಮೂಲಕ ವಿಜಯವನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಓಕೆ, ಅಂಶ. ಓಂ ಶಾಂತಿ.